ದೊಡ್ಡ ಫ್ಯಾಮಿಲಿ ಫೋಟೋ ಇರುತ್ತೆ, ಮದುವೆಯಲ್ಲಿ ತೆಗೆದಿರುತ್ತೆ, ಒಂದು 50 ಜನ ಕೂತಿರ್ತಾರೆ. ನಾವು ಹುಡುಗರಿಗೆ ಹೇಳೋದು, ಇಲ್ಲಿದಾರಲ್ಲ ಇವರು ನಮ್ಮ ದೊಡ್ಡಪ್ಪನಪ್ಪ, ಇವರು ಅಜ್ಜ, ಅವ್ರ ತಮ್ಮ ಇವರು, ಅವ್ರ ತಂಗಿ ಮಗ ಇವನು, ಹೇಳ್ಕೊಂಡು ಹೋಗಲ್ವ ನಾವು ಒಬ್ರಿಗೊಬ್ರಿಗೆ, ಯಾಕಂದ್ರೆ ಗೊತ್ತಿಲ್ಲ ಅವರಿಗೆ. ಅವ್ರು ಹೇಳೋದು ಕಾಮೆಂಟೇಟರ್ ಥರ. ಹಾಗೆ ನಾವು ಪ್ರತಿಯೊಬ್ಬರಿಗೂ ಪರಿಚಯ ಮಾಡೋ ಹಾಗೆ ಭಗವಂತ ಹೇಳ್ಕೊಂಡು ಹೋಗ್ತಾನೆ. ನೋಡು, ಆದಿತ್ಯರಿದ್ದಾರೆ, ವಸುಗಳಿದ್ದಾರೆ, ದೇವತೆಗಳಿದ್ದಾರೆ, ರುದ್ರರಿದ್ದಾರೆ, ಅಶ್ವಿನಿ ಕುಮಾರರಿದ್ದಾರೆ, ಇವರೆಲ್ಲ ನೋಡಿದಂಥದ್ದು ಅದ್ಭುತ ದೃಷ್ಟಿಗಳನ್ನು ನೋಡ್ತಾ ಇದ್ದೀಯ ನೀನು. ಆಗ ಕೃಷ್ಣನಿಗೆ ತಿಳಿಯಿತು, ತೋರಿಸಿದ ಕೃಷ್ಣನಿಗೆ ಗೊತ್ತಾಯಿತು, ಅಯ್ಯೋ ಅದ್ಭುತ ಚಿತ್ರ ತೋರಿಸ್ತಾ ಇದ್ದೇನೆ ನಾನು, ಆದರೆ ಅರ್ಜುನ ನೋಡೋಕ್ಕೆ ಸಾಧ್ಯ ಇದೆಯಾ ಇದು ಅಂತ. ಅರ್ಜುನ ತುಂಬ ಪ್ರೀತಿ ಅವನಿಗೆ. ಅದಕ್ಕೆ ಹೇಳ್ತಾನೆ, ಈ ಸಾಮಾನ್ಯ ಕಣ್ಣುಗಳಿಂದ ನೋಡೋಕ್ಕೆ ಸಾಧ್ಯ ಇಲ್ಲಪ್ಪ ನಿನಗೆ, ಇದನ್ನು ಬೇರೆ ಕಣ್ಣು ಕೊಡ್ತೀನಿ ಇರು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ನತು ಮಾಂ ಶಕ್ಯಸೇ ದೃಷ್ಟುಂ ಅನೇನ ಏವ ಸ್ವಚಕ್ಷುಷ ದಿವ್ಯ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಅಂತ. ನೋಡಪ್ಪ ಅರ್ಜುನ, ಈ ನಿನ್ನ ಸಾಧಾರಣ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ ನೀನು, ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡ್ತೇನೆ, ಆ ನಂತರ ಅದ್ಭುತವಾದಂಥ ವಿಶ್ವರೂಪವನ್ನು ನೋಡು ಅಂತ ಹೇಳ್ದ. ಇದು ಕೆಲವೊಂದು ಸಲ ನಮಗೆ ತೊಂದರೆಗೆ ಬರ್ತದೆ. ತೊಂದರೆ ಯಾಕೆ ಬರ್ತದೆ ಅಂತಂದರೆ, ಕೆಲವೊಂದು ಸಲ ನಾವು ತುಂಬ ಕಾಂಕ್ರಿಟೈಸ್ ಮಾಡಿಬಿಡ್ತೇವೆ. ಕೆಲವೊಂದನ್ನು ನಾವು ಸ್ಥೂಲ ರೂಪದಲ್ಲಿ ನೋಡಬೇಕಾಗುತ್ತೆ, ಕೆಲವೊಂದು ಸೂಕ್ಷ್ಮ ರೂಪದಲ್ಲಿ ನೋಡಬೇಕಾಗುತ್ತೆ. ನಾನು ಹಿಂದಕ್ಕೆ ಒಂದು ಸಲ ಈ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಮಾತಾಡಬೇಕಾದ್ರೆ ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳ್ತಾ, ಹಿ ಬ್ರಾಟ್ ಲಾಜರಸ್ ಬ್ಯಾಕ್ ಟು ಲೈಫ್ ಅಂತ ಬರ್ತದೆ. ಲಾಜರಸ್ ಅನ್ನೋ ಒಂದು ಸತ್ತೋಗಿದ್ದ, ಅವನ್ನ ಯೇಸು ಕ್ರಿಸ್ತ ಬದುಕಿಸಿದ ಅಂತ ಬರುತ್ತೆ. ನಾನು ಅದನ್ನು ವರ್ಣನೆ ಮಾಡ್ತಾ ದೊಡ್ಡ ಆಫೀಸರ್ಸ್ ಎಲ್ಲ ಇದ್ದೀರಲ್ಲ, ಸ್ವಲ್ಪ ಸೂಕ್ಷ್ಮ ರೂಪದಲ್ಲಿ ಹೇಳಬೇಕು ಅದನ್ನು. ಸತ್ತು ಹೋಗಿದ್ದ ಲಾಜರಸ್ ಅಂದರೆ ಅವನ್ನ ಪೆಟ್ಟಿಗೆಯಲ್ಲಿ ಹಾಕಿ 6 ಅಡಿ ನೆಲಗೆ ಹೋಗದಿದ್ದರು ಅಂತಲ್ಲ. ನಾವೆಷ್ಟೋ ಜನ ಆಧ್ಯಾತ್ಮಿಕವಾಗಿ ಸತ್ತು ಹೋಗಿರ್ತೇವೆ, ಸ್ಪಿರಿಚುವಲಿ ಡೆಡ್. ದೇರ್ ಕಮ್ಸ್ ಎ ಮಾಸ್ಟರ್ ಆ್ಯಂಡ್ ಟಚಸ್ ಯು ಆ್ಯಂಡ್ ಚೇಂಜಸ್ ಯುವರ್ ಲೈಫ್ ಆ್ಯಸ್ ನೆವರ್ ಬಿಫೋರ್. ಹಾಗೆ ಒಬ್ಬ ದೊಡ್ಡ ದೇವದೂತ ಬಂದು ಅವನು ಸ್ಪರ್ಶ ಮಾಡಿದಾಗ ಅವನ ಚೈತನ್ಯ ಮತ್ತೆ ಪ್ರಖರವಾಗಿ ಬೆಳ್ಕೊಂಡು ಹೋದ ಲಾಜರಸ್ ಅಂತಾಗುತ್ತೆ. ಸತ್ತವನು ಬದುಕಿಸಿದ ಅಂದರೆ ಹಾಗಂತ ಅರ್ಥ ಅಲ್ಲ ಅದು ಅಂತ ಹೇಳಿದೆ. ಕೆಲವರು ಖುಷಿ ಆಯಿತು. ಮುಗಿದ ನಾಲ್ವರು ಬಂದರು, ಹೆಣ್ಮಗಳು ತಾಯಿ ಬಂದು, ಸರ್ ನೀವು ಆಗ ಹೇಳಬಾರ್ದಾಗಿತ್ತು ಸರ್ ಅಂದರು. ನಾನು ತಪ್ಪಾಯ್ತಾ ಹೇಳಿದ್ದು ಅಂದೆ. ಹೌದು ಸರ್, ನಿಜವಾಗ್ಲೂ ಸತ್ತು ಹೋಗಿದ್ದ ಸರ್ ಲಾಜರಸ್ಸು, ಅವ್ನು ನಿಜವಾಗ್ಲೂ ಉಳಿದ್ರು ಸರ್, ಕ್ರಿಸ್ತ ಬಂದು ಅದೇ ಪವಾಡ ಅಲ್ವಾ ಸರ್ ಅಂತ ಹೇಳಿದೆ. ಆ ಪವಾಡ ಕಣ್ಣಿಗೆ ಕಾಣಿಸುತ್ತೆ. ನಾನು ಮೊದಲು ಹೇಳಿದ್ನಲ್ಲ, ಪವಾಡ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಪವಾಡ, ಅದು ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು. ನಾವು ಸಾಕಷ್ಟು ಜನ ಸ್ಪಿರಿಚುವಲಿ ಡೆಡ್, ಆದರೆ ಯಾವುದೋ ಒಬ್ಬ ದೇವದೂತ ಬಂದು ಮುಟ್ಟಿದಾಗ ಇದೇ ಪ್ರಸಂಗ ನಮಗೆ ಪ್ರಾಬ್ಲಮ್ ಬರೋದು ಅಯೋಧ್ಯಾರದಲ್ಲೇ ಬರೋದು. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸರ್ ಇದು ಹಲ್ಲೆಗೆ ರಾಮನ ಕಾಲು ತಟ್ಟಿದ ತಕ್ಷಣ ಕೆಸ್ತ್ರಿ ಆಗಿಬಿಟ್ಲಂತೆ, ಕಲ್ಲು ಒಡೆದು ಹೊರಗೆ ಬಂದ. ಇದು ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಚರ್ಚೆ ಮಾಡೋರು. ನಾವು ಒಂದು ಮಟ್ಟಕ್ಕೆ ಬಿಟ್ಟು ಮೇಲೆ ಹೋಗಬೇಕು. ಡಿ ವಿ ಜಿ ಇದನ್ನು ಹೇಳ್ತಾರೆ, ಇದೇ ಪ್ರಶ್ನೆ ಹೇಳ್ತಾರೆ ಅವರು. ಹಾಗಾದರೆ ಕಣ್ಣು ಕೊಟ್ಟ ಭಗವಂತ ಅಂತಂದರೆ 2 ಗುಡ್ಡೆ 2 ರೆಪ್ಪೆ ಕೊಟ್ಟನಾ? ಈ ಪ್ರಶ್ನೆ ಡಿ ವಿ ಜಿ ಹೇಳ್ತಾರೆ. ಹಾಗಂತಲ್ಲ, 2 ಕಣ್ಣು ಕೊಟ್ಟ ಅಂತಲ್ಲ, ಕಣ್ಣೇ ಕೊಡಬೇಕು ಅಂತಲ್ಲ, ದಿವ್ಯ ದೃಷ್ಟಿ ಕೊಟ್ಟ ಅಂತಂದರೆ ಅವನು ನೋಡುವಂಥ ಒಂದು ಶಕ್ತಿ ಕೊಟ್ಟ, ತೇಜಸ್ಸನ್ನು ಕೊಟ್ಟ ಕಣ್ಣುಗಳಿಗೆ ಅಂತ. ನನ್ನ ಸ್ನೇಹಿತರೊಬ್ಬರು ಹೇಳಿದ್ದೆ, ನೋಡು ಈ ನನಗೆ ಕನ್ನಡಕ ಇಲ್ಲದೆ ಹೋದರೆ ಕಾಣಿಸೋಲ್ಲ. ಡಾಕ್ಟ್ರೇ ಹೇಳ್ತಾರೆ ಅಂದರೆ ನಿನ್ನ ಕಣ್ಣಿನ ತೇಜಸ್ ಸಾಕಾಗೋದಿಲ್ಲ ಓದೋದಕ್ಕೆ, ಅದಕ್ಕೆ ನಾನೊಂದು ವಿಶೇಷ ಕಣ್ಣು ಕೊಡ್ತೇನೆ, ಹಾಕೋ ಕಾಣಿಸುತ್ತೆ ಅಂತಾರೆ. ಇದು ಹೇಗೆ ತೇಜಸ್ಸು ವಿಶೇಷ ಬಂತು, ಹಾಗೆ ಭಗವಂತ ಒಂದು ವಿಶೇಷ ಶಕ್ತಿ ಕಣ್ಣಿಗೆ ಕೊಟ್ಟ ಅವನು ಅಂತ. ನಮ್ಮ ಸಮರ್ಥ ರಾಮದಾಸರು ಅಂತಿದ್ದರು, ನಮ್ಮ ಶಿವಾಜಿ ಗುರುಗಳಾಗಿದ್ದವರು. ಸಮರ್ಥ ರಾಮದಾಸರು ಮದುವೆ ಆಗಲಿಲ್ಲ ಅಂತ ಒಂದು ಪ್ರಸಂಗ. ಮದುವೆ ಆಗೋ ಹೊತ್ತಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಅದು ಹೊತ್ತಿನಲ್ಲಿ ಮದುವೆ ಮಂಟಪದಿಂದ ರಾಮದಾಸರು ಓಡಿ ಹೋಗಿ ಪಾರಾಗಿ ಹೋದರು, ಮುಂದೆ ಸನ್ಯಾಸಿಗಳಾದರು ಅಂತ ಬರುತ್ತೆ. ಕೆಲವರಿಗೆ ಅದು ಮುಖ್ಯ ಆಗೋದೇ ಇಲ್ಲ. ಅದು ಹೇಗ್ರಿ ಹೋದರು ಮದುವೆ ಮಂಟಪದಿಂದ ಅವರು? ಮದುವೆ ಹುಡುಗನ ಹಾಕಿಬಿಟ್ಬಿಡ್ತಾರ, ಕಂಕಣ ಕಟ್ರಿ ಅಲ್ವಾ? ಅವ್ರು ಹೇಳೋದು ಅದು ಬಿಡ್ರಿ ಹೋಗಲಿ, ಅದು ಮುಖ್ಯ ಅಲ್ಲ ನಮಗೆ. ರಾಮದಾಸರು ಹಿಂದಿನ ಬಾಗಿಲಿಂದ ಹೋದರೋ, ಮುಂದಿನ ಬಾಗಿಲಿಂದ ಹೋದರೋ, ಮೇಲಿಂದ ಹಾರ್ಕೊಂಡು ಹೋದರೂ ಮುಖ್ಯ ಅಲ್ಲ. ಅವರು ಹೋಗಿ ಸನ್ಯಾಸ ತಗೊಂಡು ಸಮರ್ಥರಾದರು ಅನ್ನೋದು ಮುಖ್ಯ ನಮಗೆ ಅಲ್ವಾ? ಇಲ್ಲಿ ಕಣ್ಣು ಹ್ಯಾಕೆ ಕೊಟ್ಟರು ಅಂತ, ದಿವ್ಯ ದೃಷ್ಟಿಗಳನ್ನು ಕೊಟ್ಟ ಭಗವಂತ ಅಂತ ಹೇಳಿ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಬರೀ 2 ಕಣ್ಣು ಗುಡ್ಡೆಯನ್ನು ರೆಪ್ಪೆ ಕೊಡಲಿಲ್ಲ, ಇರುವಂಥ ಕಣ್ಣಿಗೆ ಆ ಆತ್ಮತತ್ವವನ್ನು ಗ್ರಹಿಸಬಲ್ಲಂಥ ಸೂಕ್ಷ್ಮ ದೃಷ್ಟಿ ಕೊಟ್ಟ, ಹೊಸ ತೇಜಸ್ಸನ್ನು ಕೊಟ್ಟ ಅಂಥೇಳಿ. ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ. ಮನೇಲಿ ಮಕ್ಕಳಿಗೆ ನಾವು ಮಾಡ್ತೀವಲ್ವ, ಏನಾದರೂ ತಿಂಡಿ ತಂದು ಕೊಟ್ಟೆ ತಿನ್ನೋಕ್ಕಾಗದಿದ್ರೆ ನಾ ಬಿಡಿಸ್ಕೊಡ್ತೀನಿ ಇರು, ಹಲಸಿನ ಹಣ್ಣು ತರ್ತೇನೆ, ಹಲಸಿನ ಹಣ್ಣು ತಿಂತೇನೆ ಅಂತ ನನ್ನ ಮಗು, ಹಾಗೆ ಕೊಟ್ಬಿಡ್ತೇನೆ ತಿನ್ನು ಅಂತ. ತಿನ್ನೋಕ್ಕೆ ಬರಲ್ಲ ಅವನಿಗೆ, ನಾ ಬಿಡಿಸ್ಕೊಡ್ತೇನೆ ಇರು, ಆರೆಂಜ್ ತಂದರೂ ಬಿಡಿಸ್ಕೊಡ್ತೇನೆ. ಅಂದರೆ ಮಕ್ಕಳಿಗೆ ಸುಲಭ ಆಗಲಿ ಅಂತ ಹೇಳಿ ಕ್ಲಿಷ್ಟವಾದದ್ದನ್ನು ಮಾಡಿಕೊಡುವಂಥದ್ದು ಅದು ಕೆಲಸ. ಅದು ಕೃಷ್ಣ ತುಂಬ ಚೆನ್ನಾಗಿ ಮಾಡ್ತಾನೆ. ನೀನು ನೋಡೋಕ್ಕಾಗಲ್ಲ ಮಗು, ಪ್ರೀತಿ ಇರೋದ್ರಿಂದ ಮಾಡೋದು, ಅದನ್ನು ಕಾಣಿಸೋಲ್ಲ ನಿನಗೆ, ನಾ ಕಣ್ಣು ಕೊಡ್ತೇನೆ ನಿನಗೆ ಅಂತ ಹೇಳ್ತಾನೆ. ವರ ಬೇಡುವಾಗ ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ, ನಾವು ವರ ಬೇಡುವಾಗ
ಅದರ ಪ್ರಯೋಜನಕ್ಕೆ ಬೇಕಾಗುವಂಥ ಸಹನೆಯನ್ನು, ಸಂಯಮವನ್ನು ಮತ್ತು ಶಕ್ತಿಯನ್ನು ಬೇಡ್ಕೊಳ್ಬೇಕು. ಬರೀ ವರ ಬೇಡ್ಕೊಂಡ್ಬಿಟ್ರೆ ಆಗಲಿಲ್ಲ. ಒಬ್ಬ ಬಡ ಬ್ರಾಹ್ಮಣ ಹೋಗಿ ರಾಜನಿಗೆ ಹೇಳಿದ್ದಂತೆ, ತುಂಬ ಕಷ್ಟದಲ್ಲಿದ್ದೀನಿ, ಏನಾದರೂ ಸಹಾಯ ಮಾಡಿ ಅಂತ. ದೊಡ್ಡದೇ ಮಾಡಿಬಿಡ್ರಿ ಇವನಿಗೆ ಅಂಥೇಳಿ ಒಂದು ಆನೆ ಕೊಟ್ರಂತೆ, ತೊಗೊಂಡು ಹೋಗು ಅಂತ. ಈ ಮನುಷ್ಯನಿಗೆ ಕುಡಿಯೋಕೆ ನೀರು ಬಿಟ್ಟರೆ ತೀರ್ಥ ಇಲ್ಲ. ಇದು ಆನೆಗೇನು ಹಾಕೋದು ಹೊಟ್ಟೆಗೆ? ವರ ಏನೋ ದೊಡ್ಡದೇ, ಆನೆ ಕೊಟ್ಟದ್ದು. ಆನೆ ಮೇಲೆ ತಿರುಗಾಡ್ಬೋದು ಬ್ರಾಹ್ಮಣರು ಇವರು, ಆದರೆ ಆನೆ ಹೊಟ್ಟೆಗೆ ಹಾಕೋದೇನು? ಅದಕ್ಕೆ ಹೇಳ್ತಾರೆ, ಆ ವರ ಕೇಳುವಾಗ ವರ ನಡೆಸುವಂಥ ಸಾಮರ್ಥ್ಯ ಕೂಡ ಕೇಳ್ಕೊಳ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಔತಣಕ್ಕೆ ಕೂತ್ಕೊಂಡಾಗ ಹೊಟ್ಟೆಯ ಶಕ್ತಿಯನ್ನು ಮರಿಬಾರ್ದು, ಅಥವಾ ಮರೆಯೋ ಪ್ರಸಂಗ ಇದ್ದರೆ ಅಜೀರ್ಣಕ್ಕೆ ಔಷಧಿಯನ್ನು ಅವ್ರ ಕಡೆಯಿಂದಾನೇ ಕೇಳಬೇಕು ಅಂತ, ಅವ್ರ ಕಡೆ ಇಸ್ಕೊಂಡು ಹೋಗಬೇಕು ಅಂತ. ಅದು ಹೇಳ್ತೀನಲ್ಲ, ಭಗವಂತ ಕೊಡ್ತಾನೆ, ಕೊಟ್ಟಿಲ್ಲ ಅಂತ ಕೊರಗ್ತೇವೆ ನಾವು ಎಷ್ಟೋ ಸಲ. ಅವನು ಕೊಟ್ಟರೆ ಹಿಡ್ಕೊಳ್ಳೋಕೆ ಶಕ್ತಿ ಇಲ್ಲ ನಮಗೆ. ಈಗ ಒಂದು 3-4 ತಿಂಗಳ ಕೆಳಗೆ ನಾನು ಗುಜರಾತಲ್ಲಿ ಹೋದಾಗ, ಬರೋಡಾ, ಅಹಮದಾಬಾದ್ ಮತ್ತು ವಲ್ಸಾದ್ ಅಂತಿದೆ, ಆ 3 ಕಡೆ ಹೋಗಿದ್ದೆ. ವಿಪರೀತ ಬಿಸಿಲಿತ್ತು, ಜೂನ್ ಮುಗಿದಿತ್ತು, ಜುಲೈ ಬರ್ತಾಯಿತ್ತು. ಅವ್ರು ಹೇಳ್ತಾಯಿದ್ರು, ಏನು ಬಿಸಿಲು ಸಾರ್ ಇದು, ಮಳೆ ಲಕ್ಷಣವೇ ಇಲ್ಲ ನೋಡಿ, ನೆಲ ಬಿರ್ತು ಹೋಗಿದೆ, ಮಳೆ ಆದರೆ ಸಾಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತಂದರು. ಪೂಜೆ ಮಾಡ್ತಾಯಿದ್ರು, ಮಳೆ ಬರಲಿ ಮಳೆ ಬರಲಿ, ಮಳೆ ಇಲ್ಲ, ಭಾಳ ಕಷ್ಟ ಆಗಿದೆ ಪ್ರಾಣಿಗಳಿಗೆ ಅಂತ. ನಾನು ಹೇಳಿದೆ, ಹೌದು ನಾವು ಕೇಳ್ತೀವಿ, ಆದರೆ ಒಂದು ಸಲ ಅವನು ಕೊಟ್ಟ ಅಂದರೆ ಹಿಡ್ಕೊಳ್ಳೋ ಕಷ್ಟ ಆಗ್ತದೆ ಅಂತ ನಾನು ಹೇಳಿ ಬಂದದ್ದು ಅಷ್ಟೇ. ಮುಂದೆ 15 ದಿವಸಕ್ಕೆ ಮಳೆ ಬೇಡವೋ ಅಂತ ಪೂಜೆ ಮಾಡ್ತಾಯಿದ್ರು ಅವರು. ತಾವು ನೋಡಿರಬೇಕು, ಬರೋಡಾದಲ್ಲಿ ನೀರು ನುಗ್ಗಿಬಿಟ್ಟು ಅಯ್ಯೋ ಕತೆ ಅನಾಹುತ ಆಗೋಯ್ತು. ಆ ವಲ್ಸಾದಂತೇನು ಹೇಳಿದ್ನಲ್ಲ, ಸಮುದ್ರಕ್ಕೆ ತುಂಬ ಹತ್ತಿರವಾಗಿರುವಂಥ ಜಾಗ ಅದು. ಅವರಂತೂ ಶಾಲೆ ಕ್ಲೋಸ್ ಮಾಡಿಬಿಟ್ರು. ನಾವು ಯಾವ ಶಾಲೆಗೆ ಹೋಗಿದ್ನೋ ಟ್ರೈನಿಂಗಿಗೆ, ಅವ್ರು ಶಾಲೆ ಕ್ಲೋಸ್ ಮಾಡಿಟ್ಟು ಅವ್ರು ಪ್ರಿನ್ಸಿಪಾಲ್ ಫೋನ್ ಮಾಡಿದರು, ನೋಡಿ ಸರ್ ಹೋದ ಸಲ ಬಂದ ನೀವು ಹೇಳಿದ್ರಲ್ಲ ಮಳೆ ಕೊಟ್ಟರೆ ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ, ಹಾಗೆ ಆಗಿದೆ ನಮ್ಮದು, ಶಾಲೆ ಕ್ಲೋಸ್ ಮಾಡಿದ್ದೀವಿ ನಾವೀಗ ಅಂತ. ನಾನು ಹೇಳಿದೆ, ಬೇಕು ಅಂತ ಹಪಾಹಪಿ ಬಡೋದು ಮನುಷ್ಯನ ಸ್ವಭಾವ ಇದು. ದೇವರು ಬಹುಶಃ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಕೊಡ್ತಾನೆ, ನಮ್ಮ ಯೋಗ್ಯತೆ ನೋಡಿ ಕೊಡ್ತಾನೆ. ಮಗು ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಬೆಣ್ಣೆ ತಿನ್ನಿಸೋದು ಒಳ್ಳೆಯದು. ಅರ್ಧ kg ತಿನ್ನಿಸಿದರೆ ಒಂದೇ ಸಲ ದೊಡ್ಡವನಾಗಲಿ ಅಂತ ಅದೇನಾಗುತ್ತೋ ಆಗಿಬಿಡುತ್ತೆ. ಅದಕ್ಕೆ ಅವನು ಯೋಗ್ಯತೆಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು ಗೊತ್ತಿರುತ್ತೆ, ದೊಡ್ಡವರಿಗೆ ಎಷ್ಟು ಕೊಡಬೇಕು ಅಂತ. ಭಗವಂತ ಕೊಟ್ಟರೆ ನಾವೇನು ಮಾಡ್ತೀವಿ ಅಂದರೆ, ನನ್ನ ಯೋಗ್ಯತೆ ಇಷ್ಟು ಅಂತ ಗೊತ್ತಿಲ್ಲದೇ ಭಗವಂತ ಕಮ್ಮಿ ಕೊಟ್ಟ ಅಂತ ಕೊರಗುತ್ತೇವೆ. ಅದಕ್ಕೆ ಡಿ.ವಿ.ಜಿ ಹೇಳೋದು ಭಾಳ ಚೆನ್ನಾಗಿ ಹೇಳ್ತಾರೆ, ಕೊರಗ್ತೇವೆ, ಕೊಟ್ಟದ್ದು ಕೇಳಿದ್ದನ್ನೆಲ್ಲ ಕೊಟ್ಟರೆ ಹಿಡ್ಕೊಳ್ಳಾರದೆ ಒದ್ದಾಡ್ತೇವೆ ಅಂತ. ಶ್ರೀರಾಮಕೃಷ್ಣರು ಒಂದು ಒಳ್ಳೆಯ ಘಟನೆ ಹೇಳ್ತಾರೆ. ಅವರು ದಕ್ಷಿಣೇಶ್ವರದಲ್ಲಿ ದೇವಸ್ಥಾನದಲ್ಲಿದ್ದಾಗ ಪೂಜೆ ಮಾಡ್ತಿರ್ಬೇಕಾದ್ರೆ ಅಲ್ಲ ಮಾಥುರ್ ಬಾಬು ಅಂತ ಇದ್ದ, ಮಾಥುರ್ ಬಾಬು ಅಂತ. ಅವನಿಗೊಂದು ಅಪೇಕ್ಷೆ, ಅವನು ನೋಡ್ಕೊಳ್ಳೋನು, ದೇವಸ್ಥಾನ ನೋಡ್ಕೊಳ್ಳೋಂಥವನು, ರಾಣಿ ರಾಸಮಣಿ ಕಟ್ಟಿದಂಥ ದೇವಸ್ಥಾನ. ಅವನಿಗೊಂದು, ನಮ್ಮ ರಾಸಮಣಿ ಕಟ್ಟಿದಂಥ ದೇವಸ್ಥಾನ ನಾನು ನೋಡ್ಕೊಳ್ಳೋಂಥವನು, ಅದರಲ್ಲಿ ಪೂಜಾರಿ ರಾಮಕೃಷ್ಣರು. ಅವ್ರಿಗೆ ದೇವರ ದರ್ಶನ ಆಗಿದೆ ಅಂತ ಆಗುತ್ತೆ, ಎಲ್ಲರೂ ಹೇಳ್ತಾರೆ ದೇವರ ದರ್ಶನ ಆಗಿದೆ ಅಂತ. ಹೋಗಿ ಮೇಲೆ ಕಾಡೋದು ರಾಮಕೃಷ್ಣರಿಗೆ, ನನಗೂ ದರ್ಶನ ಮಾಡಿಸಿ, ನನಗೂ ದರ್ಶನ ಮಾಡಿಸಿ, ನನಗೂ ದರ್ಶನ ಮಾಡಿಸಿ ಅಂತ ದಿನಾಲು. ಬೇಡವೋ ಸ್ವಲ್ಪ ದಿವಸ ಆಗಲಿ ಅಂತ ಬೇಕಾದಷ್ಟು ಹೇಳಿದರು ಅವರು, ಕೇಳಲಿಲ್ಲ ಅವನು. ದರ್ಶನ ಮಾಡಿಸಿ ಅಂತ ಒಂದು ದಿವಸ ಕರ್ಕೊಂಡು ಹೋಗಿ, ಅಮ್ಮ ದರ್ಶನ ಕೊಡು ಇವನಿಗೆ ಅಂದರು. ಮುಂದೆ 3 ದಿವಸ ತಲೆ ತಿರುಗಿ ಹೋಯ್ತು ಅವನು ಮಾಥೂರಂದು. ದರ್ಶನ ಒಂದು ಝೋಂಕದು, ಒಂದು ಕಣ್ಣಂಚಿನ ಕೊಡೆ ಅಂತೀವಲ್ಲ, ದೇವಿ ಕೊಟ್ಟದ್ದನ್ನು ಇವನು ಮಾಥೂರಿಗೆ ಮಾತಾಡೋದು ದಿಕ್ಕೇ ತಪ್ಪೋಗ್ಬಿಡ್ತು. 3 ದಿವಸ ಏನೇನೋ ಮಾತಾಡ್ತಾನೆ, ಏನೇನೋ ನಮಸ್ಕಾರ ಮಾಡ್ತಾನೆ, ಹುಚ್ಚಿಡ್ದಂಗೆ ಆಗ್ಬಿಡ್ತು ಅವನಿಗೆ, ಭ್ರಮೆ ಇದ್ದಂಗೆ ಆಗ್ಬಿಡ್ತು. 3 ದಿವಸ ಆದಮೇಲೆ ಬಂದು ಹೇಳಿದಂತೆ, ಇದನ್ನು ಪಾರು ಮಾಡಿ ನನ್ನ ಸಾಕು ನನಗೀಗ ಅಂದಂತೆ ಮಾಥೂರ್ ಬಾಬು. ಅಲ್ಲಯ್ಯ, ಅವತ್ತಿಂದ ಕಾಡ್ತಾ ಇದ್ದೆ ನನಗೆ ದೇವಿ ದರ್ಶನ ಮಾಡಿಸು ಅಂತ ಹೇಳಿ. ಆಕೆ ಒಂದು ಚೂರು ತಿರುಗಿ ನೋಡಿದರೆ ತಡ್ಕೊಳಕ್ಕಾಗ್ತಾಯಿಲ್ಲ 3 ದಿವಸ ನಿನಗೆ, ಅದಕ್ಕೆ ದೇವಿ ದರ್ಶನ ಆಗೋದಕ್ಕೂ ಯೋಗ್ಯತೆ ಬೇಕು, ಸಂಪಾದನೆ ಮಾಡ್ಕೋ ಅಂತ ಹೇಳಿದ್ರಂತೆ. ಅದಕ್ಕೆ ಹಾಗೆ ನೋಡಿ, ಅರ್ಜುನನ ಪ್ರೀತಿಯಿಂದಾಗಿ ಕೃಷ್ಣ ಅದ್ಭುತ ದರ್ಶನಕ್ಕೆ ಅವಶ್ಯವಾದಂಥ ಈ ಕಣ್ಣಿನ ತೇಜಸ್ಸನ್ನು ಕೊಟ್ಟಿದ್ದಾನೆ. ಈಗ ವ್ಯಾಸರು ಆ ಸಿಚುವೇಶನ್ ಬದಲಾಯಿಸ್ತಾರೆ. ದೃಶ್ಯ ಬದಲಾಗಿ ಅರಮನೆಯಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಏನಾಯಿತು ಅಲ್ಲ ಯುದ್ಧಭೂಮಿಯಲ್ಲಿ ಅಂತ. ಅನಾಯಾಸವಾಗಿ ವಿದರ್ಥಂತ ಅವನು ದೈವ ನೋಡಿ, ಅದು ಸಂಜಯನದು ಅನಾಯಾಸವಾಗಿ ಅವನಿಗೆ ವಿಶ್ವರೂಪ ದರ್ಶನ ಆಯಿತು. ಅವನಿಗೆ ಸಂತೋಷ ಎಷ್ಟಾಗಿದೆ ಸಂಜಯನಿಗೆ ಅಂದರೆ, ಆ ಕುರುಡು ರಾಜನಿಗೆ ಬರೀ ಹೇಳಬೇಕಲ್ಲ. ಒಂದೊಂದು ಸಲ ಗಮನಿಸಿ ನೀವು, ಅದ್ಭುತ ದೃಶ್ಯ ನೋಡ್ತಿರ್ಬೇಕಾದ್ರೆ ಅದೇನು ಅಂತ ಕೇಳ್ತಿದ್ರೆ, ಸುಮ್ಮನಿರಿ ನೋಡ್ತೀನಿ ಆಮೇಲೆ ಹೇಳ್ತೀನಿ ನಿಮಗೆ ಏನು ಹಂಗಾಗತ್ತೆ. ಯಾಕಂದರೆ ಅದನ್ನೇ ನಾನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಕಣ್ಣು ಬೇರೆ ಕಾಣಿಸಲ್ಲ ಅವನಿಗೆ. ಅವನು ಹೇಳಬೇಕಲ್ಲ ಏನೇನು ಆಗ್ತದೆ ಅಂತ ಹೇಳಿ. ಎಷ್ಟು ತಡಬಾಡಿಸ್ಬಿಡ್ತಾನೆ ಸಂಜಯ ಅಂದರೆ, ಮಾತು ಸಿಕ್ಕೋದಿಲ್ಲ. ಅದು ಮಾತಿಗೆ ಸಿಕ್ಕದಂಥ ದೃಶ್ಯ, ಅದು ಅನುಭೂತಿಗೆ ಸಿಕ್ಕುವಂಥ ದೃಶ್ಯ. ಅದನ್ನು ಕುರುಡು ರಾಜನಿಗೆ ಬೇರೆ ಹೇಳಬೇಕು. ಅದನ್ನು ಹೇಳಿ ವರ್ಣನೆ ಹೇಗೆ ಮಾಡ್ತಾನೆ ಆ ಸಂಭ್ರಮವನ್ನು ಅಂತ. ಅನೇಕ ವಕ್ತ್ರನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ
ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಅಂತ ಹೇಳ್ತಾ ಹೋಗ್ತಾನೆ. ಆಗ ಹೇಳ್ತಾನೆ, ಅರ್ಜುನ ನೋಡ್ತಾ ಇದ್ದಾನೆ ಇದನ್ನು ಅಂತ ಹೇಳ್ತಾನೆ. ಇದು ಸ್ವಲ್ಪ ವಿಶ್ಲೇಷಣೆ ಮಾಡಿ ಚೆನ್ನಾಗಿ ಬರ್ತದೆ. ಡಿ ವಿ ಜಿ ಹೇಳ್ತಾರೆ ಅದನ್ನು. ಈ ಪದ್ಯಗಳನ್ನು ಎಷ್ಟು ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ, ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಸಂಜಯ್. ಯಾಕೆ ಹೇಳ್ತಿದ್ದಾನೆ ಅಂದರೆ 2 ಕಾರಣಕ್ಕೆ. ಒಂದು ಗೊತ್ತಾಗಲಿ, ನಾನು ನೋಡ್ತಾ ಇದ್ದೇನೆ ಅದನ್ನು, ಆ ಸಂತೋಷವನ್ನು ಹಂಚಿಕೊಳ್ಳೋದು ಒಂದಾದರೆ, ಅರ್ಜುನ ನೋಡ್ತಾ ಇದ್ದಾನೆ, ಅಂಥ ಕೃಷ್ಣ ಅವ್ರ ಜೊತೆಗಿದ್ದಾನೆ, ಈಗಾದರೂ ಅರ್ಥ ಆಗಲಿ ನಿನಗೆ ಅಂತ ಧೃತರಾಷ್ಟ್ರ ಹೇಳುವಂಥ ಮನಸ್ಸು ಅವನಿಗೆ. ಹೇಳ್ತಾನೆ, ವಿಶ್ವರೂಪದಲ್ಲಿ ಅರ್ಜುನ ಏನು ನೋಡ್ತಿದ್ದಾನೆ ಅಂದರೆ ಅಸಂಖ್ಯವಾದ ಬಾಯಿಗಳನ್ನು ನೋಡ್ತಾ ಇದ್ದಾನೆ, ಅಸಂಖ್ಯವಾದ ಕಣ್ಣುಗಳನ್ನು ನೋಡ್ತಾ ಇದ್ದಾನೆ, ಅಸಂಖ್ಯವಾದ ಅದ್ಭುತ ದರ್ಶನಗಳನ್ನು ಕಾಣ್ತಾ ಇದ್ದಾನೆ ಅರ್ಜುನ. ಆಗ ವಿಶ್ವರೂಪ ಧರಿಸಿದಂಥ ತೇಜಸ್ಸು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದಾನೆ, ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದಾನೆ. ಎಲ್ಲ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು ಅಂಥೇಳಿ ಕೊನೆಗೆ ವಿಶ್ವತೋಮುಖವಾಗಿತ್ತು ಅಂತ ಹೇಳ್ತಾನೆ. ಪ್ರಪಂಚನೆಲ್ಲ ಆವರಿಸ್ಕೊಂಡ್ಬಿಟ್ಟಿತ್ತಿದು ಅಂತ ಹೇಳ್ತಾನೆ. ಹೇಳೋ ಉದ್ದೇಶ ಹೇಳಿದ್ನಲ್ಲ, ಧೃತರಾಷ್ಟ್ರನಿಗೆ ಹೇಳೋದು ವಿಶ್ವತೋಮುಖವಾದಂಥ ಶಕ್ತಿ ಅರ್ಜುನನಿಗೆ ಕಾಣಿಸ್ತಾ ಇದೆ, ಸ್ನೇಹ ರೂಪದಲ್ಲಿ ಅವನು ಹೇಳ್ತಿದ್ದಾನೆ, ಅವನ ಜೊತೆಗಿದ್ದಾನೆ ಅಂದರೆ ಈಗಾದರೂ ಪಾರು ಮಾಡ್ಕೊಳ್ಳಪ್ಪ ನೀನು ಅಂತ ಹೇಳುವಂಥ ಮನಸ್ಸು ಚೇಂಜ್ ಆಗುತ್ತಾ ನೋಡು ನಿಂದು ಅಂತ ಹೇಳುವಂಥದ್ದು. ಸಂಜಯನಿಗೆ ಹೇಳೋಕ್ಕೆ ಶಬ್ದನೇ ಸಾಲ್ತಾ ಇಲ್ಲ, ಸಂಕ್ಷೇಪವಾಗಿ ಹೇಳ್ತಾನೆ ಕೊನೆಗೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ಯುಗ ಸದುತ್ಥಿತ ಯದಿಭಾ ಸದೃಶೀ ಸಾ ತಪ್ಪು ಹೇಳಿದೆ ನಾನು, ಯದಿಭಾ ಸದೃಶೀ ಸಾ ಸಾಧ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ. ಈ ಪದ್ಯ ನನಗೆ ಬಹಳ ಇಷ್ಟ ಆಗುವಂಥದ್ದು, ಶ್ಲೋಕ ಇಷ್ಟ ಆಗುವಂಥದ್ದು 2 ಕಾರಣಕ್ಕೆ. ಇಲ್ಲಿ ವರ್ಣನೆ ಅವನು ನೋಡಿದಾಗ ಏನು ಅನ್ನಿಸ್ತು ಸಂಜಯನಿಗೆ ಅಂತ. ಇಷ್ಟು ಅದ್ಭುತವಾದಂಥ ಶಕ್ತಿ ಗೋಚಾರ ಆಗಿಬಿಟ್ಟಿದೆಯಲ್ಲ ಅವನಿಗೆ. ಹೇಳ್ತಾನೆ, ಸಾವಿರಾರು ಸೂರ್ಯರು ಒಂದೇ ಕಾಲಕ್ಕೆ ಉದಯಿಸಿದರೆ ಏನಾಗಬೇಕೋ ಅಂಥ ತೇಜಸ್ಸು ಅಲ್ಲಿ ಪ್ರಕಾಶಮಾನ ನಿಂತ್ಕೊಂಡಿದೆ ವಿಶ್ವರೂಪದಲ್ಲಿ ಅಂತ ಹೇಳ್ತಾನೆ. ದೊಡ್ಡ ತೇಜಸ್ಸು ಕಾಣಿಸ್ತಾ ಇದೆ ನನಗೆ ಅಂತ. ನನಗೆ ವಿಜ್ಞಾನದ ವಿದ್ಯಾರ್ಥಿ ಆದ್ದರಿಂದ ಈ ಶ್ಲೋಕ ತುಂಬ ಇಷ್ಟ. ಇನ್ನೊಂದು ಕಾರಣಕ್ಕೆ, ಬಹುಶಃ ತಾವು ಕೇಳಿರಬೇಕು, ಓಪನ್ ಹ್ಯಾಮರ್ ಅಂತ ಒಬ್ಬ ಇದ್ದ. ಓಪನ್ ಹ್ಯಾಮರ್ ಅಂತ ಹೇಳಿ ಈ ಫಿಸಿಸಿಸ್ಟ್, ಅವನು ಈ ಭೌತಶಾಸ್ತ್ರ ವಿಜ್ಞಾನಿ ಆತ. ನಮ್ಮ ಮಹಾಯುದ್ಧದಕ್ಕಿಂತ ಮೊದಲು ಯುದ್ಧ ನಡೆದಾಗ ಕೂಡ ಈ ಪರಮಾಣು ವಿಭಜನೆ ಮಾಡಬೇಕು ಅಂತ ಶುರುವಾಯಿತು, ನ್ಯೂಕ್ಲಿಯರ್ ಎನರ್ಜಿ ತರಬೇಕು ಅಂತ ಹೇಳಿ. ಲಾಸ್ ಅಲ್ಮಾಸ್ ಅನ್ನುವಂಥರಲ್ಲಿ ಒಂದು ಸ್ಟೇಡಿಯಂ ಕೆಳಗಡೆಗೆ ಪ್ರಪಂಚದ ಶ್ರೇಷ್ಠ ವಿಜ್ಞಾನಿಗಳೆಲ್ಲ ಬಂದು ಅಲ್ಲಿ ಅಣು ವಿಭಜನೆ ಮಾಡೋದು ಹೇಗೆ, ಅದು ಶಕ್ತಿ ಪಡ್ಕೊಳ್ಳೋದು ಹೇಗೆ ಅಂತ ಮಾಡ್ತಾಯಿದ್ರು. ಎನ್ರಿಕೋ ಫರ್ಮಿ, ನೀಲ್ಸ್ ಬೋರ್, ರುದರ್ಫೋರ್ಡ್ ಎಲ್ಲರೂ ದೊಡ್ಡ ದೊಡ್ಡವರು ಇದ್ದರು, ಎಲ್ಲರೂ ಇದ್ರಿ. ಓಪನ್ ಹ್ಯಾಮರ್ ನೇತೃತ್ವದಲ್ಲಿ ನಡೀತಾ ಇತ್ತು. ಮಹಾಪ್ರಚಂಡ ಬುದ್ಧಿವಂತ ಮನುಷ್ಯ ಆತ. ಅವನು ವಾಚಾಳಿ, ತುಂಬ ಚೆನ್ನಾಗಿ ಮಾತಾಡುವಂಥವನು, ಫಿಸಿಕ್ಸ್ ತಿಳ್ಕೊಂಡಂಥವನು. ಅದು ಅಲ್ಲದೆ ಭಾರತೀಯ ಸಂಪ್ರದಾಯ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದ, ಭಗವದ್ಗೀತೆಯನ್ನು ಓದ್ಕೊಂಡಿದ್ದ ಅವನು ಚೆನ್ನಾಗಿ. ನೋಡಿ ಹೇಗೆ ಬರುತ್ತೆ. ಅದನ್ನು ಮೊದಲನೇ ಸಲ ಪ್ರಯೋಗ ಮಾಡಿದಾಗ ಆ ಅಣು ವಿದಳನ ಆಗಬೇಕಲ್ಲ, ವಿಭಜನೆ ಆದಾಗ ಶಕ್ತಿ ಉತ್ಪನ್ನ ಆಗ್ತದೆ. ಅಸಾಧ್ಯ ಶಕ್ತಿ ಉತ್ಪನ್ನ ಆಗಬೇಕಾದ್ರೆ ದೂರ ನಿಂತ್ಕೊಂಡಿದ್ದಾರೆ, ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಇವ್ರಿಗೊಂದು. ದೂರ ಸುಮಾರು 2 ಮೈಲ್ ದೂರದಲ್ಲಿ ನಿಂತ್ಕೊಂಡು ಆ ವಾಚ್ ನೋಡ್ಬೇಕು, ಅದನ್ನು ಎಕ್ಸ್ಪ್ಲೋರ್ಡ್ ಆದಾಗ ಹೇಗೆ ಕಾಣಿಸುತ್ತೆ, ಎಷ್ಟು ಶಕ್ತಿ ಬರುತ್ತೆ ನೋಡಬೇಕು ಅಂತ ಒಂದು ಗ್ಯಾಲರಿ ಮಾಡಿ ನಿಂತ್ಕೊಂಡಿದ್ದಾರೆ ಇವರೆಲ್ಲರೂ, ದೊಡ್ಡ ದೊಡ್ಡ ವಿಜ್ಞಾನಿಗಳು. ಆ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದ ತಕ್ಷಣ ಆತ ಹೇಳ್ತಾನೆ, ಎಷ್ಟು ದೊಡ್ಡ ಪ್ರಖರವಾದ ಬೆಳಕು ಬಂತು ಅಂದರೆ, ಕಣ್ಣು ಕೋರೈಸ್ ಬೆಳಕು ಬಂತು ಅಂದರೆ, ಇದ್ದವ್ರಲ್ಲ ಕೆಲವರು ಮೂರ್ಛೆ ಹೋದರು, ಕೆಲವರು ಗಾಬರಿಯಾಗಿ ಆ ಕಂಬಗಳನ್ನ ಅಪ್ಕೊಂಡು ನಿಂತ್ಕೊಂಡಿದ್ರಂತೆ ಗಾಬರಿಯಾಗಿ. ಆಗ ಓಪನ್ ಹ್ಯಾಮರ್ ಬಾಯಿಗೆ ಬಂದಂಥ ಶ್ಲೋಕ ಇದು. ಓ ಲಾರ್ಡ್ ಅನ್ಲಿಲ್ಲ ಅವನು, ದಿವಿ ಸೂರ್ಯ ಸಹಸ್ರಸ್ಯ ಅಂತ ಹೇಳಿದವನು. ನೋಡಿ, ಸಹಸ್ರಾರು ಸೂರ್ಯರು ಒಂದೇ ಸಲ ಉಗಮಿಸಿದರೆ ಏನು ಪ್ರಖರತೆ ಬರಬೇಕೋ ಆ ಪ್ರಖರತೆ ಆ ಕಾಲಕ್ಕೆ ಬಂದಿತ್ತು ಅಂತ. ನೋಡಿ, ನ್ಯೂಕ್ಲಿಯರ್ ಎನರ್ಜಿ ಬಂದಾಗ, ಆ ಬೆಳಕು ಕಂಡಾಗ ಅವನಿಗೆ ಇದು ಹೋಲಿಕೆ ತೋರಿಸಿದ್ದು, ಓಪನ್ ಹ್ಯಾಮರ್ಗೆ ತೋರಿಸಿದ್ದು. ಅಂಥ ಅದ್ಭುತ ಶಕ್ತಿ ಅದು. ಆ ಪ್ರಚಂಡ ಸ್ವರೂಪದಲ್ಲಿ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಆ ಪ್ರಚಂಡ ಸ್ವರೂಪದಲ್ಲಿ ಸಮಸ್ತ ಜಗತ್ತು ಏಕಾಕಾರವಾದದ್ದನ್ನು ಮತ್ತೆ ವಿಭಜನೆ ಆಗಿ ಅನೇಕ ಆದದ್ದನ್ನು ಅರ್ಜುನ ಕಂಡ ಅಂತ. ಅರ್ಜುನನ ಕಾಣಿಸ್ತಾ ಇದೆ ಅದು. ಪ್ರಪಂಚದ ಎಲ್ಲ ವಿಭಾಗಗಳು ಸೇರಿಕೊಂಡು ಏಕಾಕಾರ ಆಯಿತು, ಮತ್ತು ಅದೆಲ್ಲ ವಿಭಜನೆ ಆಗಿ ಆಗಿ ಅನೇಕ ಆಗ್ತಾ ಹೋಯಿತು. ಅನೇಕ ಇದ್ದದ್ದು ಏಕಾಯಿತು, ಅನೇಕ ಆದದ್ದನ್ನು ಅರ್ಜುನ ನೋಡ್ತಾ ಇದ್ದಾನೆ ವಿಶ್ವರೂಪದಲ್ಲಿ ಅಂತ. ಆಮೇಲೆ ಏನಾಯಿತು ಅಂತ ಅದನ್ನು ನೋಡೋ ತನಕನೂ ಚೆನ್ನಾಗಿತ್ತು. ಸಾಮಾನ್ಯವಾಗಿ ನಮ್ಮ ಕುತೂಹಲ ಇರ್ತದೆ, ನೋಡಿಬಿಡೋಣ ಅದನ್ನು ಅಂಥೇಳಿ. ನೋಡುವಾಗ ಗಾಬರಿ ಶುರು ಆಗ್ತದೆ. ನನ್ನ ಜೊತೆಗೆ ಒಬ್ಬ ರೂಮ್ಮೇಟ್ ಇದ್ದರು, ನಾನು ಓದಬೇಕಾದ್ರೆ. ಸ್ವಲ್ಪ ಪುಕ್ಕಲು ಹೃದಯದವರು, ಮೇಷ್ಟ್ರು, ಇತಿಹಾಸದ ಮೇಷ್ಟ್ರವರು. ಅವರಿಗೆ ಈ ಡ್ರ್ಯಾಕ್ಯುಲಾ ಸೀರೀಸ್ ಅಂತ ಬರ್ತಾಯಿತ್ತು ಅವಾಗ, ನಾವೆಲ್ಲ ಹುಡುಗರಾಗಿದ್ದಾಗ. ಡ್ರ್ಯಾಕ್ಯುಲಾ ಸೀರೀಸ್ ಅಂತ ಹೆದರಿಕೆ ಬರುವಂಥ ಸಿನಿಮಾಗಳವೆಲ್ಲ ಅವಾಗ. ಹುಡುಗರು ಬಂದು ಹೇಳೋರು ಡ್ರ್ಯಾಕ್ಯುಲಾ ಭಾರಿ ಚೆನ್ನಾಗಿದೆ ಅಂತ. ಕೆಲವರಿಗೆ ಆ ಭಯ ಹುಟ್ಟಿಸೋ ಸೀನ್ ಕೂಡ ಕೆಲವ್ರಿಗೆ ಉತ್ಸಾಹ ಬರುತ್ತೆ.
ಒಂದು ಹೇಳ್ಕೊಬೇಕು, ನನಗೇನೂ ಆಗಲಿಲ್ಲ, ನೋಡ್ಕೊಂಬಂದು ಏನೂ ಆಗಲಿಲ್ಲ ಅಂತ ಹೇಳ್ಕೊಳ್ಳೋದು. ಹಾಗೆ ಬಂದು ಹೇಳಿದ್ರು ನಮ್ಮ ಮೇಸ್ಟ್ರಿಗೆಲ್ಲ, ಇವರಿಗೆ ನಮ್ಮ ರೂಮ್ಮೇಟಿಗೆ, ಆ ಡ್ರ್ಯಾಕ್ಯುಲಾ ನೋಡ್ಕೊಂಬಂದ್ವಿ, ಚೆನ್ನಾಗಿತ್ತು, ಏನು ಭಯ ಆಗಲಿಲ್ಲ ನನಗೆ ಅಂತ. ಇವರಿಗೂ ಆಸೆ ನೋಡಬೇಕು ಅಂತ. ನನಗೆ ಕೇಳಿದ್ರು, ಹೋಗೋಣೇನ್ರಿ ಇವತ್ತು ಅಂದರು. ನೋಡ್ರಿಪ್ಪ ನೀವು ಹೋಗೋಣ ಅಂದರೆ ಹೋಗೋಣ, ಏನು ತೊಂದರೆ ಇಲ್ಲ ಅಂತ. ಹೋಗೋಣ ಅಂದರು. ಅವರಿಗೆ ನೋಡಬೇಕು ಅಂತ ತುಂಬ ಕುತೂಹಲ, ನೋಡಬೇಕು ಅದನ್ನು ಅಂತ. ಸೂಟಿಗೆ ಹಾಕ್ಕೊಂಡು ಬಂದಿದ್ದಾರೆ ಮೇಷ್ಟ್ರು. ಕಾಲೇಜಿಂದ ಇಬ್ಬರು ಕೂಡಿ ಹೋದರೆ ಪಕ್ಕದಲ್ಲೇ ಕೂತ್ಕೊಂಡ್ವಿ. ಶುರು ಆದ ತಕ್ಷಣ ಅವರು ಮೊದಲು ಧೈರ್ಯ ತಂದ್ಕೋಬೇಕಲ್ಲ, ಏನಿಲ್ಲ ಚೆನ್ನಾಗೇ ಇದೆ, ಏನು ಅಂಥದ್ದೇನು ಭಯ ಇಲ್ಲ ಅನ್ಕೋತಾ ಇರೋದು. ಸಾಮಾನ್ಯ ಆಗೋತಾನೆ, ನಾವು ಭಯ ಆದಾಗ ಹಾಡ್ಕೋತಾ ಇರ್ತೀವಿ. ನಾವು ಮತ್ತೊಬ್ರಿಗೋಸ್ಕರ ಹಾಡಲ್ಲ, ನಮಗೋಸ್ಕರ ಭಯ ಆಗಿದೆ ಅಂತ. ಅವರು ಏನು ಭಯನೇ ಇಲ್ಲ, ಏನಿಲ್ಲಲ್ಲ ನನಗೆ ಕೇಳೋರು, ಏನಿಲ್ಲ ಅಂತ ಹೇಳ್ಕೊಂಡೆ. ಸ್ವಲ್ಪ ಜೋರಾಗಿ ಶುರು ಆಯ್ತು ನೋಡಿ, ಆ ಡ್ರ್ಯಾಕ್ಯುಲಾ ಬರುತ್ತೆ, ಹಲ್ಲು ಶುದ್ಧ ಬರೋಕ್ಕೆ ಶುರು ಆಗುತ್ತೆ. ಅದು ನೋಡಿದ ತಕ್ಷಣ ಕೈ ಹೀಗೆ ಬಂದು ನನ್ನ ಕೈ ಹಿಡ್ಕೊಂಡ್ರು. ಇದು ಹೀಗೆ ಅನಿಸುತ್ತೆ, ಹೋಗ್ಬಿಡೋಣಲ್ಲ ಇನ್ನು ಅಂದರು. ಅಂದರೆ ಅವ್ರಿಗೆ ಭಯ ಆಗ್ತಿದೆ ಅಂತ ಹೇಳೋ ಕೈ ಹೆದರಿಕೆ ಇಲ್ಲ. ಅದಕ್ಕೇನು ಮಾಡ್ತಾರೆ, ಇದು ಹೀಗೆ ಅನಿಸುತ್ತೆ, ಇನ್ನು ಹೋಗೋಣ ಸಾಕು ಅಂದರು. ಇನ್ನು ಈಗ ಶುರು ಆಯಿತು ನೋಡಿ ಇನ್ನು ಮುಂದೆ ಅಂತ ಹೇಳಿದೆ. ಮೊದಲು ಯಾವುದು ಆಶ್ಚರ್ಯ ಅನಿಸಿತ್ತೋ ಅದು ಭಯ ಶುರುವಾಗುತ್ತೆ. ಇದು ನನ್ನ ಸ್ನೇಹಿತರಾದಂಥ ನಮ್ಮ BKS ವರ್ಮಾ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಹುಡುಗ ರಸ್ತೆಯಲ್ಲಿ ಜಾರಿ ಬಾಳೆಹಣ್ಣೆ ಸಿಪ್ಪೆ ಮೇಲೆ ಕಾಲಿಟ್ಟು ಬಿದ್ದರೆ ಏನಾಗ್ತದೆ ಅಂತ ಒಂದು ಉದಾಹರಣೆ ಕೊಟ್ಟರು. ಅವರು ಚಿತ್ರ ಬಿಡಿಸಿದರು, ಒಂದು ಕ್ಷಣದಲ್ಲಿ ಬಿಡಿಸಿ ತೋರಿಸಿದರು. 50 ಜನ ಅದು ಹೇಳಿದ್ರು, ಹುಡುಗಿಯರ ಕಾಲೇಜ್ ಬಂದು ಹುಡುಗ ಜಾರಿ ಬಿದ್ದರೆ ಏನಾಗ್ತದೆ ಅಂತ ಪ್ರಶ್ನೆ ಕೇಳಿದಾಗ ಬಿಡಿಸಿ ತೋರಿಸಿದ್ರು ಅವರು. ಆ ಪ್ರತಿಯೊಬ್ಬ ಹುಡುಗಿ ಮುಖದ ಮೇಲೆ ಬೇರೆ ಬೇರೆ ಭಾವ ಬಂದಿತ್ತು. ಯಾಕೆ ಹಿಂಗೆ ಮಾಡಿದ್ದೀರಿ ಅಂದಾಗ ಹೇಳಿದ್ರು ಅವರು, ನೋಡಿ ಆ ಹುಡುಗ ಜಾರಿ ಬಿದ್ದ ಎಲ್ಲರೂ ಹೊಳ್ಳಂತ ನಕ್ಕರು. ಅವನು ಹೇಳಲೇ ಇಲ್ಲ, ಅಯ್ಯೋ ಪಾಪ ಬಿದ್ದೆ ಹೇಳಿಲ್ಲ ನೋಡ್ರಿ ಅವನು ಅಂತೀವಿ. ಸ್ವಲ್ಪ ಆತಂಕ ಆಯಿತು. ಇನ್ನೂ ಹೇಳಿಲ್ಲ, ತಲೆಗೇನ ಪೆಟ್ಟು ಬಿತ್ತೆ ನೋಡ್ರಿ ಮತ್ತೆ ಅಂತ ಈ ಆತಂಕ ಜಾಸ್ತಿ ಆಯಿತು. ನೋಡಿದರೆ ತಲೆಗೆ ಗಾಯ ಆಗಿ ರಕ್ತ ಬರ್ತಾ ಇದೆ, ಭಯ ಶುರು ಆಗುತ್ತೆ. ಅಂದರೆ ಒಂದೇ ಘಟನೆ ಕ್ಷಣಕ್ಕೆ ಬದಲಾಯಿಸ್ತಾ ಹೇಗೆ ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ತದೆ ಅಂತ ಇದನ್ನು ಹೇಳ್ತಾರೆ. ಅರ್ಜುನ ಮೊದಲ ಆಸಕ್ತಿ, ಕುತೂಹಲ, ಭಗವಂತನ ನೋಡಬೇಕು ಅಂತ ಆಸೆ, ಅಪೇಕ್ಷೆ ಇದೆ. ಅದನ್ನು ನೋಡಿಬಿಡಬೇಕು, ಸೃಷ್ಟಿರೂಪ ಹೇಗಿದೆಯೋ ನೋಡಬೇಕು ಅಂತ ಆಶ್ಚರ್ಯದಿಂದ ನೋಡ್ತಾನೆ. ಮೊದಲು ಅದ್ಭುತ ಅನ್ನಿಸ್ತು ಅವನಿಗೆ, ಇನ್ನು ಭಯ ಶುರುವಾಯಿತು. ಗಾಬರಿಯಾಗಿ ನಡುಗಿ ಪುಲಕಿತನಾದಂಥ ಅರ್ಜುನ ಕೈ ಮುಗಿದು ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿದ. ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಾಂ ಋಷೀಂಶ್ಚ ಸರ್ವಾನ್ ಉರ್ಗಾಂಶ್ಚ ದಿವ್ಯಾನ್ ಅಂಥೇಳಿ, ಹೇ ದೇವ ಏನೇನು ಕಾಣ್ತಿದ್ದೀನಿ ಅಂತ ಹೇಳ್ತಿದ್ದಾನೋ, ಏನು ಕಾಣಿಸ್ಕೊಳ್ತಾ ಇದ್ದೀನಿ, ನಿನ್ನ ಶರೀರದಲ್ಲಿ ಸಕಲ ಭೂತ ಸಮುದಾಯವನ್ನು, ಕಮಲಾಸನಸ್ಥನಾದಂಥ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡ್ತಾ ಇದ್ದೇನೆ, ನಿನ್ನ ದೇಹದಲ್ಲಿ ಕಾಣಿಸ್ತಾ ಇದೆ ನನಗೆ. ಅನೇಕ ಬಾಹೂಧರ ವಕ್ತರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದೀನ್ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ನಾ ಏನೇನು ನೋಡ್ತಾ ಇದ್ದೀನಿ ಮತ್ತು ಹೇಳ್ತಾನೆ, ಹೇ ವಿಶ್ವೇಶ್ವರ, ಹೇ ವಿಶ್ವರೂಪ, ನನಗೆ ಅನೇಕ ಬಾಹುಗಳು ಕಾಣಿಸ್ತಾ ಇದೆ, ಒಂದಲ್ಲ ಸಹಸ್ರಾರು ಬಾಹುಗಳು ಕಾಣಿಸ್ತಾ ಇದೆ, ಅನೇಕ ಉದರಗಳು ಕಾಣಿಸ್ತಾ ಇದೆ, ಅನೇಕ ಮುಖಗಳು ಕಾಣಿಸ್ತಾ ಇದೆ, ಅನೇಕ ನೇತ್ರಗಳು ಕಾಣಿಸ್ತಾ ಇವೆ, ಸರ್ವತೋಮುಖನಾಗಿ ನೀನು ಕಾಣಿಸ್ತಾ ಇದ್ದೀಯಾ. ಆದರೆ ನನಗೆ ಗಾಬರಿ ಆಗೋದೇನಪ್ಪ ಅಂದರೆ, ಈ ನಿನ್ನ ರೂಪಕ್ಕೆ ಆದಿ ಇಲ್ಲ, ಮಧ್ಯ ಇಲ್ಲ, ಅನಂತ ಇಲ್ಲ, ಅದ್ಯಾವುದೂ ನನಗೆ ಕಾಣಿಸ್ತಾ ಇಲ್ಲ. ಈ ವಿಶ್ವಂಭರ ರೂಪವನ್ನು ನೋಡಿದಂಥ ಅರ್ಜುನನಿಗೆ ಈಗ ಆ ವಿರಾಟ್ ಶಕ್ತಿ ಇರುವಂಥ ಸತ್ಯ ಅರ್ಥ ಆಗುತ್ತೆ. ಇದು ಬಹಳ ಮುಖ್ಯ ಆಗೋದು. ದೊಡ್ಡದನ್ನು ನೋಡಿದಾಗ ಅದರ ಹಿಂದಿರುವ ಚೈತನ್ಯದ ಬಗ್ಗೆ ಆಸಕ್ತಿ ಬರ್ತದೆ. ಅವನು ಹೇಳ್ತಾನೆ, ಆಗ ಹೇಳೋಕ್ಕೆ ಶುರು ಮಾಡ್ತಾನೆ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋಮೆ. ಇದರಲ್ಲಿ ಮಾತು ಬಹಳ ಮುಖ್ಯವಾಗಿ ಬರೋದು ಶಾಶ್ವತ ಧರ್ಮಗೋಪ್ತ ಅಂತ. ನೀನು ಯಾರಪ್ಪ ಹಾಗಾದರೆ? ಈಗ ಅರ್ಥ ಆಗ್ತಾ ಇದೆ, ನೀನು ನೋಡಿದರೆ ನನಗೆ. ಅಕ್ಷರ ಬ್ರಹ್ಮ ನೀನು, ಎಲ್ಲರಿಂದ ತಿಳಿಯಬೇಕಾದಂಥವನು ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣ ಆದವನು ನೀನು, ನೀನು ಅವ್ಯಯ, ಶಾಶ್ವತವಾಗಿ ಧರ್ಮವನ್ನು ರಕ್ಷಣೆ ಮಾಡೋ ನೀನು ಅಂತ ನನಗೆ ಗೊತ್ತಾಯಿತು. ಸನಾತನ ಪುರುಷ ನೀನು. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸತೇಜಸ ನಿತ್ಯ ವಿಶ್ವಮಿದಂ ತಪಂತಂ. ಇದು ಹೇಳ್ತಾ ಹೇಳ್ತಾ ಅವನಿಗೆ ಬಾಯಿಂದ ಒಂದೇ ಸಲ ಓತಪ್ರೋತವಾಗಿ ಬರ್ತಾ ಇದೆ. ನನಗೇನೇನು ಕಾಣಿಸ್ತಾ ಇದೆ, ನೀನು ಕಂಡ್ರೆ ಏನು ಅನಿಸುತ್ತೆ ನನಗೆ? ಆದಿ ಮಧ್ಯ ಅಂತ್ಯರಹಿತ ನೀನು, ಅನಂತ ವೀರ್ಯ ನೀನು, ಅನಂತ ಬಾಹು ನೀನು, ಸೂರ್ಯ ಚಂದ್ರರೇ ನೇತ್ರವಾಗಿರುವಂಥ ಮನುಷ್ಯ ನೀನು, ಅಗ್ನಿ ಸಮಾನ ಮುಖವುಳ್ಳವನು ನೀನು, ಸ್ವಪ್ರಕಾಶದಿಂದ ಲೋಕವನ್ನೆಲ್ಲ ಬೆಳಗುವವನಾದಂಥ ನಿನ್ನನ್ನು ನೋಡ್ತಾ ಇದ್ದೀನಿ, ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ ಮತ್ತೆ, ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹು ಊರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಲೋಕ ಪ್ರವ್ಯಥಿತಾಸ್ತತಾಹಂ
ಪ್ರವ್ಯಥಿತಾ ಸತಾಹಂ, ಬಹಳ ಮುಖ್ಯವಾದಂಥ ಮಾತಿದು. ಹೇಳ್ತಾನೆ, ಈಗ ಆಶ್ಚರ್ಯ ಮುಗೀತು. ಹೇಳ್ತಾನೆ, ರೂಪಂ ಮಹತ್ತೇ ಬಹುವಕ್ತರ ನೇತ್ರಂ, ಮಹಾಬಾಹೋ ಅಸಂಖ್ಯಾತ ಮುಖಗಳನ್ನು ನೋಡ್ತಾ ಇದ್ದೀನಿ, ಅತ್ಯಂತ ನೇತ್ರಗಳನ್ನು ನೋಡ್ತಾ ಇದ್ದೀನಿ, ಪಾದಗಳನ್ನು ನೋಡ್ತಾ ಇದ್ದೀನಿ, ಉದರಗಳನ್ನು ನೋಡ್ತಾ ಇದ್ದೀನಿ, ಮುಂದೆ ಕೋರೆ ಹಲ್ಲುಗಳಿರುವಂಥ ನಿನ್ನ ಕರಾಳ ರೂಪ ಕೂಡ ನೋಡ್ತಾ ಇದ್ದೀನಿ. ಇದರಿಂದ ಲೋಕ ಭಯಗ್ರಸ್ತವಾಗಿದೆ ಅಂತ ಹೇಳ್ತಾನೆ. ದೃಷ್ಟ್ವಾ ಲೋಕ ಪ್ರವ್ಯಥಿತ, ಲೋಕ ನೋಡಿ ಅವ್ರಿಗೆ ಗಾಬರಿಯಾಗಿದೆ ಅಂಥೇಳಿ ಮುಂದೆ ತಂದು ಸೇರಿಸ್ತಾನೆ. ಸ್ತತಾಹಂ, ನಾನು ಕೂಡ ಗಾಬರಿಯಾಗಿದ್ದೇನೆ ಅಂತ. ಲೋಕಕ್ಕೆ ಗಾಬರಿ ಆಗಿದೆ ನಿನ್ನ ಕರಾಳ ರೂಪ ನೋಡಿ, ಆ ಉಗ್ರ ರೂಪನ ಗಾಬರಿ ಆಗಿದೆ, ನನಗೂ ಗಾಬರಿ ಆಗಿದೆ ಅಂತ ಹೇಳ್ತಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತ್ರಪುತ್ರಸ್ತತಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಧೃತರಾಷ್ಟ್ರನ ಎಲ್ಲ ಪುತ್ರರೂ ಕಾಣಿಸ್ತಾ ಇದ್ದಾರೆ ನನಗೆ, ಅವರ ಸ್ನೇಹಿತರಾದ ರಾಜರು ಕಾಣಿಸ್ತಾ ಇದ್ದಾರೆ, ಭೀಷ್ಮರು ಕಾಣಿಸ್ತಾ ಇದ್ದಾರೆ, ದ್ರೋಣರು ಕಾಣಿಸ್ತಾ ಇದ್ದಾರೆ, ಕರ್ಣ ಕಾಣಿಸ್ತಾನೆ, ನಮ್ಮ ಮುಖ್ಯ ಯೋಧರು ಕೂಡ ಕಾಣಿಸ್ತಾ ಇದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನಿನ್ನ ಭಯಂಕರವಾದ ಬಾಯಿಯನ್ನು ವೇಗವಾಗಿ ಪ್ರವೇಶಿಸ್ತಿದ್ದಾರೆ ಒಳಗಡೆ ಅಂತ. ಇಷ್ಟು ಎಲ್ಲರೂ ನಿನ್ನ ಬಾಯಿಯನ್ನು ಸೇರ್ಕೊಳ್ಳೋದಷ್ಟೇ ಅಲ್ಲ, ಮುಂದೆ ನಿನ್ನ ಹಲ್ಲಿನ ಸಂದುಗಳಲ್ಲಿ ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ನೋಡ್ತಾ ಇದ್ದೇನೆ ನಾನು ಅಂತ ಹೇಳ್ತಾನೆ. ಅಗ್ನಿ ಬಂದಂಗೆ ಬರ್ತಾ ಇದೆ, ಅದರೊಳಗೆ ಎಲ್ಲರೂ ಬಾಯಿಯೊಳಗೆ ವೇಗವಾಗಿ ಹೋಗ್ತಾ ಇದ್ದಾರೆ. ಯಾರ್ಯಾರು? ಎಲ್ಲರೂ. ದಯವಿಟ್ಟು ಗಮನ ಬಿಡಬೇಕಾದದ್ದು ಅಂದರೆ ಇದು ಗೀತೋಪದೇಶ ಆಗ್ತಿರೋದು ಯುದ್ಧಕ್ಕಿಂತ ಮೊದಲು, ಯುದ್ಧ ಶುರು ಆಗೋದಕ್ಕಿಂತ ಮೊದಲು. ಈಗಾಗಲೇ ಭೀಷ್ಮರು, ದ್ರೋಣರು, ಕರ್ಣರು ಎಲ್ಲರೂ ಅವನು ಬಾಯಿಯೊಳಗೆ ಹೋಗ್ತಿರೋದನ್ನು, ಹಲ್ಲಿನ ಸಂಧಿಯಲ್ಲಿ ಸಿಕ್ಕು ತಲೆ ಪುಡಿ ಆಗ್ತಿರೋದನ್ನು ಅರ್ಜುನ ಕಾಣಿಸ್ತಾ ಇದ್ದಾನೆ. ಹೇಳ್ತಾನೆ, ಹೇ ಮಹಾವಿಷ್ಣುವೇ, ಈ ಜನರೆಲ್ಲ ಭಕ್ಷ್ಯಗಳು ಎನ್ನುವ ಹಾಗೆ, ತಿನ್ನೋ ಪದಾರ್ಥ ಅನ್ನೋ ಹಾಗೆ ಎಲ್ಲ ಪಕ್ಕಗಳಿಂದಲೂ ನಿನ್ನ ಉರಿ ಬಾಯಲ್ಲಿ ಹೋಗ್ತಾ ಇದೆ ಎಲ್ಲ ಅನ್ನೋದು. ಈ ಅಪೂರ್ವವಾದ ತೇಜಸ್ಸಿನಿಂದ ಬ್ರಹ್ಮಾಂಡ ಸುಡ್ತಾ ಇದೆ, ಬ್ರಹ್ಮಾಂಡ ಸುಟ್ಟು ಹೋಗ್ತಾ ಇದೆ. ನಿಜವಾಗೂ ಭಯಗೊಂಡಂಥ ಅರ್ಜುನ ಈಗ ಪ್ರಶ್ನೆ ಮಾಡ್ತಾನೆ, ನೀನು ನಿಜವಾಗ್ಲೂ ಯಾರಪ್ಪ? ಉಗ್ರ ರೂಪ ನೋಡಿ ನನಗೆ ಹೆದರಿಕೆ ಆಗ್ತದೆ, ನೀನು ಯಾರು ಹಾಗಾದರೆ ಅಂತ. ಅಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವ ವರಪ್ರಸೀದ ವಿಜ್ಞಾತು ಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ದೇವ, ನೀನು ನಮಸ್ಕಾರ ಮಾಡ್ತೀನಿ. ಏನು ನಿನ್ನ ಲೀಲೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಅರ್ಜುನನಿಗೆ ಗಾಬರಿ ಆಗೋದಕ್ಕೊಂದು ಕಾರಣ ಇದೆ. ಬಾಲ್ಯದಿಂದ ಕೃಷ್ಣನನ್ನು ನೋಡಿಕೊಂಡು ಬಂದಿದ್ದಾನೆ, ಅವನ ರೂಪ ಪರಿಚಿತವಾದಂಥ ರೂಪ ಅವನಿಗೆ. ಈ ವಿಕಾರವಾದಂಥ ರೂಪವನ್ನು ಎಂದೂ ನೋಡಿಲ್ಲ ಅವನು, ಅದ್ಭುತವಾದ ಉಗ್ರ ರೂಪವನ್ನು ನೋಡಿಲ್ಲ. ಅದಕ್ಕೆ ಹೇಳ್ತಾನೆ, ಏನು ನಿನ್ನ ನೀಲೆ ಇದು? ಈ ರೀತಿಯ ಉಗ್ರ ರೂಪ ಧರಿಸಿದಂಥ ನೀನು ಯಾರು? ಯಾತಕ್ಕೋಸ್ಕರ ಈ ರೂಪ ಧರಿಸಿದೆ ನೀನು ನನಗೆ ಹೇಳು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಬಹಳ ಅದ್ಭುತವಾದ ಮಾತಿದು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃತ್ತೋ ಲೋಕಾನ್ ಸಮಾಹರ್ತುಮಿವ ಪ್ರವೃತ್ತಃ ಋತೆ ಪಿತ್ವಾಂನ ಭವಿಷ್ಯಂತಿ ಸರ್ವೇ ಏ ಅವಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ಇಲ್ಲಿ ಸಮಗ್ರ ರೂಪ ದರ್ಶನ ಆಗ್ತದೆ ಅವನಿಗೆ. ನಾನು ಯಾರು ಅಂತ ಕೇಳಿದ ಹೇಳ್ತಾನೆ, ಇಡೀ ಲೋಕವನ್ನು ಕ್ಷಯಕ್ಕೊಳಿಸೋಕ್ಕೋಸ್ಕರ ವೃದ್ಧಿಯಾದಂಥ ಕಾಲಪುರುಷ ನಾನು. ಇಡೀ ಲೋಕವನ್ನು ನಾಶ ಮಾಡೋದಕ್ಕೋಸ್ಕರ ಬಂದಂಥ ಕಾಲಪುರುಷ ನಾನು. ಎಲ್ಲರನ್ನು ನುಂಗೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಈಗ ಎಲ್ಲರನ್ನು ಆಹುತಿ ತಗೊಳ್ಳೋಕ್ಕೆ ಸಿದ್ಧನಾಗಿದ್ದೇನೆ. ಕಡೆ ಮಾತು ಬಹಳ ಮುಖ್ಯ, ನೀನು ಯುದ್ಧ ಮಾಡದಿದ್ದರೂ ಕೂಡ ನಿನ್ನ ಮುಂದಿರುವ ಯೋಧರು ಯಾರೂ ಉಳಿಯೋದಿಲ್ಲ. ಈ ಮಾತು ಬಹಳ ಮುಖ್ಯ ಅರ್ಜುನನಿಗೀಗ. ನೀನು ಯುದ್ಧ ಮಾಡದೆ ಹೋದರೂ ಕೂಡ ಮುಂದಿರುವಂಥ ಯೋಧರು ಯಾರೂ ಉಳಿಯೋದಿಲ್ಲ ಅಂತ ಹೇಳ್ತಾನೆ. ತಸ್ಮಾತ್ ತ್ವಂ ಉತ್ತಿಷ್ಠ. ಹಾಗಾದರೆ ಹೇಳಿದ ಮೇಲೆ ಹೇಳಿದ್ನಲ್ಲ, ನೀನು ಇಲ್ಲದೆ ಹೋದರೂ ಸಾಯ್ತಾರೆ ಅವರು ಅಂತ ಹೇಳಿದ್ನಲ್ಲ, ಉತ್ತಿಷ್ಠ ಯಶೋಲಭಸ್ವ, ಯಶಸ್ಸನ್ನು ಗಳಿಸು. ಜಿತ್ವಾ ಶತ್ರುನ್, ಶತ್ರುಗಳನ್ನೆಲ್ಲ ಸೋಲಿಸು. ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಸಮೃದ್ಧಿಯಾದ ರಾಜ್ಯವನ್ನು ಭೋಗಿಸು. ನೀ ಕ್ಷತ್ರಿಯ, ನೀನು ಚೋತ್ರನ ವೈದ್ಯಗಳನ್ನೆಲ್ಲ ಕೊಲ್ಲು, ರಾಜ್ಯವನ್ನು ತಗೋ, ಸುಭಿಕ್ಷವಾದ ರಾಜ್ಯವನ್ನು ತಗೋ, ಚೆನ್ನಾಗಿ ಅನುಭವಿಸೋದನ್ನು. ಮಯೈ ವೈತೆ ನಿಹತ ಪೂರ್ಯಮೇವ ನಿಮಿತ್ತ ಮಾತ್ರಂ ಭವ ಸರ್ವಸಾಚಿನ್, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಈ ಮಾತು ಕಡೆ ಮಾತು ಬಹಳ ಮುಖ್ಯ. ಅರ್ಜುನನ ಕೆಲಸ ಏನು ಅಂತ ಸ್ಪಷ್ಟ ಗೊತ್ತಾಯ್ತಿಲ್ಲ. ಆದ್ದರಿಂದ ಹೇಳಪ್ಪ, ಯುದ್ಧ ಮಾಡು, ಕೀರ್ತಿ ಪಡೆ, ಶತ್ರುಗಳನ್ನು ನಾಶ ಮಾಡಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನಿನ್ನ ಜೊತೆಗಿದ್ದಾರಲ್ಲ ಮುಂದೆ ಎಲ್ಲ ಕೌರವರು, ಅವರೆಲ್ಲ ನನ್ನಿಂದ ಮೊದಲೇ ಹತ್ತರಾಗಿದ್ದಾರೆ, ಅವರೆಲ್ಲ ಮುಗಿಸ್ಬಿಟ್ಟಿದ್ದೆ ನಾನು, ಸತ್ತೋಗಿದ್ದಾರೆ ಅವರೆಲ್ಲ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಸವ್ಯಚಾಚಿ, ನೀನು ನಿಮಿತ್ತವಾಗಿ ನಿಲ್ಲಬೇಕಷ್ಟೇ, ಕಾರಣ ಮಾತ್ರ ನೀನು. ನೀನೇ ಯುದ್ಧ ಮಾಡಿ ಗೆಲ್ತೀನಿ ಅಂತ ಭ್ರಮೆ ಬೇಡ. ನೀನು ಯುದ್ಧ ಮಾಡದಿದ್ದರೂ ಕೂಡ ಅವರೆಲ್ಲ ಸಾಯ್ತಾರೆ. ಆದ್ದರಿಂದ ನಿಮಿತ್ತವಾಗಿ ಕಾರಣ ಪುರುಷನ ನಿಂತ್ಕೋ ನೀನು ಅಂತ ಹೇಳ್ತಾನೆ. ಈಗ ಒಂದೇ ಕ್ಷಣಕ್ಕೆ ಅರ್ಜುನನಿಗೆ ಸ್ಪಷ್ಟವಾಗಿ ಗೊತ್ತಾಯಿತು.
ಈ ಶ್ಲೋಕ ಆದಮೇಲೆ ಅರ್ಜುನಿಗೆ ಸ್ಪಷ್ಟವಾಗಿ ಕಲ್ಪನೆ ಬಂತು. ಒಂದು 2-3 ಪಾಯಿಂಟ್ ಹಾಕ್ಕೊಂಡಿದ್ದೆ. ಏನೇನು ತಲೆಗೆ ಬಂತು ಅವನಿಗೆ ಅರ್ಜುನನಿಗೆ ಅಂತ. ಮೊದಲೇದಾಗಿ ಅವನಿಗೆ ಸ್ಪಷ್ಟ ಆದದ್ದು ಅಂದರೆ ಧರ್ಮವನ್ನು ಕಾಪಾಡೋದು ಈಶ್ವರನ ಜವಾಬ್ದಾರಿ, ಅರ್ಜುನಂದಲ್ಲ, ಯಾರದ್ದೂ ಅಲ್ಲ. ಅದಕ್ಕೆ ಅವನು ಶಾಶ್ವತ ಧರ್ಮಗೋಪ್ತ. ನಾನು ಅಂದ್ಕೊಂಡಿದ್ದೆ ಧರ್ಮ ಸಂರಕ್ಷಣೆಗೋಸ್ಕರ ಹೋರಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಈಗ ಅರ್ಥ ಆಯಿತು, ನಮ್ಮ ಯಾರ್ದೂ ಕೆಲಸ ಅಲ್ಲ, ಧರ್ಮ ಸಂರಕ್ಷಣೆ ಮಾಡೋದು ಈಶ್ವರನ ಜವಾಬ್ದಾರಿ. ಎರಡನೇದ್ದು ಭಾಳ ಮುಖ್ಯವಾಗಿರೋದು, ಈ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನುವಂಥ ನೀಲನಕ್ಷೆ ತಯಾರಾಗಿ ಹೋಗಿದೆ, ಬ್ಲೂ ಪ್ರಿಂಟ್ ಆಗಿ ಹೋಗಿದೆ ಈಗಾಗಲೇ. ಅದು ಏನು ಮಾಡಬೇಕು ಅಂತ ತೀರ್ಮಾನ ಆಗಿ ಹೋಗಿದೆ, ಏನೇನು ಆಗಬೇಕು ಅಂತ ಸ್ಪಷ್ಟ ಕಲ್ಪನೆ ಆಗಿ ಹೋಗಿದೆ. ಅರ್ಜುನ ಬೇಡ ಅಂದರೆ ಅದು ನಿಲ್ಲೋ ಅಂತಿಲ್ಲ, ನಡೆದೇ ತೀರ್ತದೆ. ಈ ಪಾಯಿಂಟ್ ಅರ್ಜುನಿಗೆ ಅರ್ಥ ಆಯಿತು. ಪ್ಲ್ಯಾನ್ ಆಗಿ ಹೋಗಿದೆ. ನಾನೇನು ಅಂದ್ಕೊಂಡಿದ್ದೆ, ನಾನೇ ನಾಯಕ, ಯುದ್ಧ ಮಾಡ್ತೀನಿ, ಅವರೆಲ್ಲ ಹೊಡೆದು ಯುದ್ಧ ಗೆಲ್ತೇನೆ ಅಂತ ಅಂದ್ಕೊಂಡಿದ್ದೆ. ಈಗ ಸ್ಪಷ್ಟ ಆಗೋಯ್ತು, ಪ್ಲ್ಯಾನ್ ಆಗಿ ಹೋಗಿದೆ, ಏನೇನು ಆಗಬೇಕು ಅಂತ ಆಗಿತೀರುತ್ತೆ. ನಾನು ಯುದ್ಧ ಮಾಡದೆ ಹೋದರೂ ಯುದ್ಧ ಮುಗಿದು ಹೋಗ್ತದೆ. ದೈವವನ್ನು ಅಂಗೀಕರಿಸದೇ ಇರುವುದು ಅಹಂಕಾರ ಅಂತ ಗೊತ್ತಾಯಿತು. ದೈವ ನಮಗೇನು ಕೆಲಸ ಕೊಡ್ತದೋ ಅದನ್ನು ತಗೊಳ್ಬೇಕು, ತಗೊಳ್ಳದೆ ಹೋದಾಗ ಅದು ಅಹಂಕಾರ ಆಗ್ತದೆ ಅಂತ. ಇನ್ನೊಂದು ಸ್ಪಷ್ಟ ಆಯಿತು ಅರ್ಜುನನಿಗೆ, ಹಾಗಾದರೆ ಯುದ್ಧ ಯಾಕೆ ಬೇಕಾಗಿತ್ತು? ಲೋಕದ ಸಂಸ್ಥಿತಿಗೆ ಯುದ್ಧ ಅನಿವಾರ್ಯ ಆಗಿತ್ತು, ಭೂಭಾರ ಹರಣ ಆಗಬೇಕಾಗಿತ್ತು, ಆದ್ದರಿಂದ ಯುದ್ಧ ಅವಶ್ಯವಾಗಿತ್ತು. ಇನ್ನೊಂದು ಸ್ಪಷ್ಟ ಆಯಿತು ಅರ್ಜುನಿಗೆ, ಭಾಳ ಮುಖ್ಯವಾಗಿ ಅವನಿಗೆ ಅವನ ಗ್ರೌಂಡಿಗೆ ಅಂತಾರಲ್ಲ, ಅವನು ಸರಿಯಾಗಿ ಬುದ್ಧಿ ಕಲಿಸಿದಂಥ ಮಾತು ಇದು ತಿಳಿದದ್ದು ಅವನಿಗೆ. ಯುದ್ಧ ಆಗಿರೋದು ಪಾಂಡವರ ರಾಜ್ಯಕ್ಕೋಸ್ಕರ ಅಲ್ಲ, ಅರ್ಜುನನಿಗಾಗಿ ಅಲ್ಲ ಯುದ್ಧ ಆಗಿರೋದು. ಅಂದ್ಕೊಂಡಿದ್ದ ಪಾಂಡವರಿಗೆ ಸಹಾಯ ಮಾಡೋಕ್ಕೆ ಕೃಷ್ಣ ಬಂದಿದ್ದಾನೆ ಅಂತ. ಪಾಂಡವರ ಕಡೆಗೆ ಧರ್ಮ ಇರೋದರಿಂದ ಕೃಷ್ಣ ಅವ್ರ ಕಡೆಗೆ ಇದ್ದಾನೆ, ಇಲ್ಲದೆ ಹೋದ್ರೆ ಅವ್ರ ಕಡೆ ಇರ್ತಿರಲಿಲ್ಲ. ಅವನಿಗೊಂದು ನೆಪ ಬೇಕಾಗಿತ್ತು ಯುದ್ಧ ಮಾಡೋದಕ್ಕೆ, ಅದಕ್ಕೋಸ್ಕರ ಬಂದಿದ್ದಾನೆ ಹೊರತಾಗಿ ಪಾಂಡವರನ್ನು ಉದ್ಧಾರ ಮಾಡೋಕ್ಕೆ ಬಂದಿದ್ದಾನೆ ಅಂತ ಅನಿಸಿಲ್ಲ ಅವನಿಗೆ. ಅರ್ಜುನನಿಗೆ ಈಗ ಅನಿಸುತ್ತೋ ಯುದ್ಧ ಕಾರಣ, ಅದು ನಾವಿದ್ದೇವೆ. ಇನ್ನೊಂದು ಭಾಳ ಮುಖ್ಯ ಅಂದರೆ ಅರ್ಜುನ ಯುದ್ಧಕ್ಕೆ ಕಾರಣನಲ್ಲ, ಬರೀ ಉಪಕರಣ ಮಾತ್ರ ಅಂತ. ಯುದ್ಧಕ್ಕೆ ಕಾರಣ ಅರ್ಜುನ ಅಲ್ಲ, ಬರೀ ಉಪಕರಣ ಮಾತ್ರ ಅವನು ಅಂತ. ಇನ್ನೊಂದು ಅರ್ಜುನನಿಗೆ ಹೊಲದ ತಲೆಗೆ ಆವಾಗ, ಯುದ್ಧ ಆಗಿ ಜನ ಸಾಯಬೇಕು ಅಂದರೆ 2 ಸೈನ್ಯ ಬೇಕು. 2 ಸೈನ್ಯ ಹೊಡೆದಾಡಿದ್ರೆ ತಾನೇ ಭೂಭಾರ ಹರಣ ಆಗೋದು. ಒಂದು ಸೈನ್ಯ ತಯಾರಾಗಿ ನಿಂತುಬಿಟ್ಟಿದೆ, ಕೌರವ ಸೈನ್ಯ ತಯಾರಾಗಿ ನಿಂತುಬಿಟ್ಟಿದ್ದಾರೆ, ಅವರು ಯುದ್ಧಕ್ಕೆ ತಯಾರಾಗಿದ್ದಾರೆ. ಇನ್ನೊಂದು ಕಡೆಗೆ ಆ ಮುಖ್ಯ ಯೋಧ ಇದ್ದಾನಲ್ಲ, ಅವನ ಮನಸ್ಸೇ ಹೊಯ್ದಾಡ್ತಾ ಇದೆ. ಯಾರು? ಅರ್ಜುನ. ಒಂದು ಪಾರ್ಟಿ ಯುದ್ಧಕ್ಕೆ ತಯಾರಾಗಿ ನಿಂತುಬಿಟ್ಟಿದೆ, ಇನ್ನೊಂದು ಕಡೆಗಿದ್ದಂಥ ಲೀಡರ್ ಏನಿದ್ದಾನೆ ಅರ್ಜುನ, ಅವನ ಮನಸ್ಸು ಹೊಯ್ದಾಡ್ತಾ ಇದೆ, ಯುದ್ಧ ಮಾಡುವ ಬೇಡವೋ ಅಂಥೇಳಿ. ಅದನ್ನು ಭದ್ರ ಮಾಡಿದರೆ ಯುದ್ಧ ಗ್ಯಾರಂಟಿ, ಯುದ್ಧ ನಿಶ್ಚಿತ. ಅದಕ್ಕೋಸ್ಕರ ಶಾಶ್ವತ ಧರ್ಮಕ್ಕೆ ಹೋಗ್ತಾ ಇದ್ದಾನಲ್ಲ ಕೃಷ್ಣ, ಅವನು ಸಂಕಲ್ಪಕ್ಕೆ ಅಗತ್ಯವಾಗಿರೋದ್ರಿಂದ ನನ್ನಂತ ಹುರಿ ಮಾಡ್ತಾ ಇದ್ದಾನೆ. ಅವನು ನನ್ನನ್ನು ಯಾಕೆ ಹುರಿ ಮಾಡ್ತಾ ಇದ್ದಾನೆ ಯುದ್ಧಕ್ಕೋಸ್ಕರ ಅಂತಂದರೆ, ನಾನು ತಯಾರಾದರೆ 2 ಪಾರ್ಟಿ ಯುದ್ಧಕ್ಕೆ ತಯಾರಾಯಿತು, ಆಗ ಭೂಭಾರ ಹರಣ ಆಗ್ತದೆ, ಅದಕ್ಕೋಸ್ಕರ ನನ್ನ ಮನಸ್ಸನ್ನು ಬಲಿಪಡ್ತಾ ಇದ್ದಾನೆ ಅವನು ಅಂತ ಅರ್ಥ ಆಯಿತು. ಈಗ ಇಷ್ಟರವರೆಗೂ ಅರ್ಜುನನಿಗೆ ಸಾಂಖ್ಯ, ಕರ್ಮ, ಧ್ಯಾನ ಉಪನ್ಯಾಸಗಳಿಂದ ಅರ್ಥವಾಗದೇ ಇದ್ದಂಥ ಜಗತ್ತಿನ ಮರ್ಮ ಈಗ ಅವನ ಮನಸ್ಸಿಗೆ ಹೊಳಿತು ಅಂತ ಡಿ ವಿ ಜಿ ಚೆನ್ನಾಗಿ ಗುಡಿಸ್ತಾರೆ. ಇಷ್ಟರವರೆಗೇನು ಗೊತ್ತಾಗಿರಲಿಲ್ಲ, ಅದಕ್ಕೆ ತಕ್ಷಣ ಗೊತ್ತಾಯಿತು ಅವನಿಗೆ. ಅವನಿಗೇನು ಗೊತ್ತಾಯಿತು? 2-3 ವಿಷಯ ಅಂತಂದರೆ, ಮೊದಲೇದು, ಈ ಕೃಷ್ಣ ಇದ್ದಾನಲ್ಲ, ಇವನು ನನ್ನ ಸ್ನೇಹಿತ ಅಲ್ಲ, ಇವನು ಜಗನ್ನಿಯಾಮಕ. ಸ್ನೇಹಿತನ ಹಾಗೆ ಇದ್ದಾನೆ ಇಷ್ಟು ವರ್ಷ ನನ್ನ ಜೊತೆಗೆ, ಆದರೆ ಅವನು ಜಗನ್ನಿಯಾಮಕ. ಅವನು ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದಾನೆ, ಅದಕ್ಕೋಸ್ಕರ ಅವನು ಉಪಯೋಗಿಸ್ಕೊಂಡಿದ್ದಾನೆ, ನಾನು ಉಪಕರಣ ಮಾತ್ರ ಆಗ್ತೇನೆ ಅಂತ ಗೊತ್ತಾಯಿತು. ಇನ್ನೊಂದು, ಅವನ ಅನುಗ್ರಹ ಅಂದರೆ ಅವನು ಕೊಟ್ಟಂಥ ಕೆಲಸ. ಭಗವಂತ ನಮಗೆ ಅನುಗ್ರಹ ಮಾಡೋದು ಯಾವುದೋ ಕೆಲಸ ಕೊಡ್ತಾನೆ, ಆ ಕೆಲಸವನ್ನು ನಾವು ಮಾಡದೇ ಇರೋದು ಅಧರ್ಮ ಆಗ್ತದೆ. ಭಗವಂತ ಕೊಟ್ಟ ಕೆಲಸವನ್ನು ನಾವು ಮಾಡಬೇಕು, ಮಾಡದೆ ಹೋದರೆ ಅಧರ್ಮ ಆಗ್ತದೆ. ಕೇಳ್ತಾರೆ, ನಾವು ಮಾಡದೇ ಹೋದರೆ ಏನಾಗ್ತದೆ? ಮಾಡದೆ ಹೋದರೆ ಧರ್ಮ ನಿಲ್ಲೋಲ್ಲ, ಆದರೆ ನಮ್ಮ ಜೀವ ಪ್ರಗತಿ ಹಿಂದಾಗ್ತದೆ ಅಂತ. ನಾವು ಕೆಲಸ ಮಾಡದೆ ಹೋದರೆ ಧರ್ಮ ನಿಲ್ಲೋದಿಲ್ಲ, ನನಗೆ ಸಾಧ್ಯ ಆಗೋದಿಲ್ಲ. ಒಂದು ಮಾತನ್ನು ಹೇಳಬೇಕು, ವಿಶ್ಲೇಷಣೆ ಮಾಡಬೇಕಂದ್ರೆ, ಈ ಒಂದು ದೊಡ್ಡ ಸಂಸ್ಥೆಗೆ ಇತ್ತೀಚೆಗೆ ಹೋಗಿದ್ದೆ. ಅಲ್ಲೊಬ್ಬ ದೊಡ್ಡ ಹಿರಿಯರು ಸನ್ಯಾಸಿಗಳಿದ್ದಾರೆ. ಯಾರು ಹೇಳ್ತಾಯಿದ್ರು, ಸ್ವಾಮೀಜಿ ಸಲುವಾಗಿ ಕೆಲಸ ಮಾಡ್ತೇವೆ ನಾವು, ಸ್ವಾಮೀಜಿ ಸಲುವಾಗಿ ಕೆಲಸ ಮಾಡ್ತಿದ್ದೇವೆ ಅಂತ. ದೊಡ್ಡ ಸ್ವಾಮಿಗಳು ಸಂಸ್ಥೆ ನಡೆಸ್ತಿದ್ದಾರೆ. ಸ್ವಾಮೀಜಿ ಹೇಳಿದ್ದಾರೆ ಮಾಡಬೇಕು, ಸ್ವಾಮೀಜಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ. ನಾನು ಹೇಳಿದೆ, ಸ್ವಾಮೀಜಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಭ್ರಮೆ ಬೇಡ. ನೀವಿಲ್ಲದೆ ಹೋದರೆ ಇನ್ನೊಬ್ಬರ ಕಡೆದು ಮಾಡಿಸ್ಕೋತಾರೆ ಅವರು, ಆ ಶಕ್ತಿ ಅವ್ರಿಗಿದೆ. ಆದರೆ ನಿಮಗೆ ಅವಕಾಶ ಸಿಗ್ತಲ್ಲ ಅಂತ ಸಂತೋಷ ಪಡಿ, ಕೆಲಸ ಮಾಡೋದಕ್ಕೊಂದು. ಅವ್ರು ಕೆಲಸ ಕೊಟ್ಟಿರೋದು ತಮಗೆ ಅನುಕೂಲ ಆಗಲಿ ಅಂತ ಕೊಟ್ಟದ್ದಲ್ಲ, ನಿಮ್ಮ ಉದ್ಧಾರ ಆಗಲಿ ಅಂತ ಕೊಟ್ಟದ್ದು. ಅವರು ದೊಡ್ಡವ್ರ ಕೆಲಸ ಕೊಟ್ಟಾಗ ತಮಗೆ ಇವರಿಂದ ಅನುಕೂಲ ಆಗಲಿ ಅಂತ ಕೆಲಸ ಕೊಟ್ಟದ್ದಲ್ಲ, ಈ ಕೆಲಸ ಮಾಡಿ ನಿನಗೆ ಉದ್ಧಾರ ಆಗಲಿ ಅಂತ ಅವಕಾಶ ಕೊಟ್ಟಿದ್ದಾರೆ ಮಾಡಿ ಅಂತ. ಇಲ್ಲಿ ಅರ್ಜುನ ಹೇಳೋದದು, ಭಗವಂತನ ಅನುಗ್ರಹ ಅಂದರೆ ನಮಗೆ ಕೊಟ್ಟಂಥ ಕೆಲಸ, ಆ ಕೆಲಸ ನಾವು ಮಾಡದೆ ಹೋದರೆ ಅಧರ್ಮ ಆಗತ್ತೆ.
ನಾವು ಮಾಡದೆ ಹೋದರೆ ಧರ್ಮ ನಿಲ್ಲೋದಿಲ್ಲ, ನಮ್ಮ ಜೀವ ಪ್ರಗತಿ ಹಿಂದಾಗ್ತದೆ ಅಂತ ಹೇಳಿ ಇದನ್ನೆಲ್ಲ ನೆನೆಸ್ಕೊಂಡು ಅರ್ಜುನ ದುಃಖಪಟ್ಟ. ಇಷ್ಟು ವರ್ಷ ಕೃಷ್ಣನ ಜೊತೆಗಿಟ್ಕೊಂಡು ಸ್ನೇಹಿತರಂಗೆ ಮಾತಾಡಿಬಿಟ್ಟೆ ಅವನಿಗೆ ನಾನು. ಈಗ ಗೊತ್ತಾಯ್ತು ಇಷ್ಟು ದೊಡ್ಡವನು ಇವನು ಅಂತ ಹೇಳಿ. ಪಶ್ಚಾತ್ತಾಪ ಆಯಿತು ಅವನಿಗೆ. ಕೇಳ್ಕೊತಾನೆ, ಭಾಳ ಚೆನ್ನಾಗಿದೆ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತ ಮಹಿಮಾ ಅನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಮುಂದೆ ಇದಕ್ಕೆ ಪ್ಯಾರಲಲ್ ಆಗಿ ನನಗೆ ಸಿಕ್ಕೋದು ಮತ್ತು ಟ್ಯಾಗೋರ್ ಗೀತಾಂಜಲಿಗೆ ಹೋಗ್ಬೇಕು ನಾನು. ಟ್ಯಾಗೋರ್ ಗೀತಾಂಜಲಿ ಇದಕ್ಕೆ ಅತ್ಯಂತ ಸಮಾಂತರವಾಗಿ ಬರುವಂಥ ಒಂದು ಭಾವನೆ ಬರ್ತದೆ ಅಲ್ಲಿ. ಅವ್ರು ಹೇಳ್ತಾರೆ, ಆ್ಯಸ್ ಎ ಸಿಂಗರ್, ಇಲ್ಲಿ ಕವಿ ಭಗವಂತನ ಉದ್ದೇಶ ಮಾತಾಡ್ತಾ ಇದ್ದಾನೆ. ಭಗವಂತ, ನೀ ನಾನು ಕರೀತಿಯಲ್ಲಪ್ಪ, ನೀನು ದರ್ಬಾರಿಗೆ ಕರೀತಿಯಲ್ಲ ಹಾಡೋದಕ್ಕೆ, ನಾನು ಕವಿಯಾಗಿ ಮಾತ್ರ ಬರ್ತೇನೆ, ಹಾಡುಗಾರನಾಗಿ ಮಾತ್ರ ಬರ್ತೇನೆ, ಬೇರೆ ಯಾವುದಿಲ್ಲ. ನಿನಗೆ ಹಾಡು ಕೇಳಬೇಕು ಅನ್ನಿಸ ನಾನು ಕರೀತೀಯ ಅಷ್ಟೇ, ನೀನು ಉಳಿದ ಹೊತ್ತಲ್ಲಿ ಕರೀಲಿಕ್ಕಿಲ್ಲ. ಹಾಡುಗಾರ ಆಗಿ ಬರ್ತೇನೆ ನಿನ್ನ ದರ್ಬಾರಕ್ಕೆ. ಅವನು ಹೇಳ್ತಾನೆ, ಐ ಕಮ್ ಆ್ಯಂಡ್ ಸಿಂಗ್ ಬಿಫೋರ್ ದಿ, ಐ ಟ್ರೈ ಟು ರೀಚ್ ದ by the far spreading wings of my song, I want to touch thy feet which I can't reach physically ಅಂತ. ದೈಹಿಕವಾಗಿ ಯಾವ ಪಾದಗಳನ್ನು ಮುಟ್ಟೋಕ್ಕಾಗೋದಿಲ್ವೋ ನನ್ನ ಹಾಡಿನ ರೆಕ್ಕೆಗಳ ತುದಿಯಿಂದಾಗಿ ನಾನು ಮುಟ್ಟೋಕೆ ಪ್ರಯತ್ನ ಮಾಡ್ತೇನೆ ಕಾಲುಗಳನ್ನು ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಹಾಡಿ ಹಾಡಿ ಉನ್ಮತ್ತನಾಗಿಬಿಡ್ತೇನೆ ನಾನು. ಭಗವಂತ ಕೂತು ಕೇಳ್ತಾನೆ ಅಂದರೆ ಸಂತೋಷವಾಗಿ ಹಾಡ್ತೀನಲ್ಲ, ಆಗ ಗೊತ್ತಾಯ್ತು ನನಗೆ, ಓ ಭಗವಂತ ಸಂತೋಷ ಕೊಡೋ ಕೆಲಸನ ಮಾಡ್ತಿದ್ದೀನಲ್ಲ, ಹಾಡ್ತೀನಿ ಅಂತ ಅಹಮಿಕೆ ಬಂತು ನನಗೆ. ಅಹಮಿಕೆ ಬಂದಾಗ ಹೇಳ್ತಾನೆ, ಏನಾಯಿತು ಅಂದರೆ, ಡ್ರಂಕ್ ವಿತ್ ದ ಜಾಯ್ ಆಫ್ ಸಿಂಗಿಂಗ್, ಭಾಳ ಅದ್ಭುತ ಮಾತು, ಡ್ರಂಕ್ ವಿತ್ ದ ಜಾಯ್ ಆಫ್ ಸಿಂಗಿಂಗ್ ಐ ಕಾಲ್ ದಿ ಮೈ ಫ್ರೆಂಡ್ ಹೂ ಆರ್ಟ್ ಮೈ ಲಾರ್ಡ್ ಅಂತ. ಡ್ರಂಕ್ ವಿತ್ ದ ಜಾಯ್ ಆಫ್ ಸಿಂಗಿಂಗ್, ಹಾಡಿನ ಉನ್ಮತ್ತತೆಯಲ್ಲಿ ಏರಿದಾಗ ಐ ಕಾಲ್ ದಿ ಮೈ ಫ್ರೆಂಡ್, ನಿನ್ನನ್ನು ಸ್ನೇಹಿತ ಅಂತ ಕರೆದು ಬಿಡ್ತೇನೆ. ಆದರೆ ನೀನು ನನ್ನ ನಾಯಕಪ್ಪ, ನೀನು ನನಗೆ ಪ್ರಭು, ನೀನು ಅಂಥವನ್ನ ನನ್ನ ಸ್ನೇಹಿತ ಅಂತ ಕರೆದು ಬಿಡ್ತೇನೆ. ಯಾಕಂದರೆ ಡ್ರಂಕ್ ವಿತ್ ದ ಜಾಯ್ ಆಫ್ ಸಿಂಗಿಂಗ್. ಇಲ್ಲಿ ಹಾಗೆ ಆಗಿದೆ, ಸ್ನೇಹಿತನಾಗಿದ್ದಾಗ ನಿನ್ನ ಸ್ನೇಹಿತ ಅಂತ ಕರೆದಿದ್ದೆ ನಾನು ನಿನಗೆ. ಹೇಳ್ತಾನೆ, ನೋಡು ನಿನ್ನ ಮಹಿಮೆಗಳನ್ನು ತಿಳಿದೇ ಸ್ನೇಹದಿಂದನೋ ಬಾಯಿ ತಪ್ಪಿನೋ ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಎಂದೆಲ್ಲ ಕರೆದಿದ್ದೆ. ಅಷ್ಟೇ ಅಲ್ಲ, ಊಟ ಮಾಡಬೇಕಾದ್ರೆ, ಪ್ರವಾಸ ಮಾಡಬೇಕಾದ್ರೆ, ಕೂತ್ಕೊಂಡಾಗ, ಮಲ್ಕೊಂಡಾಗ, ನಿನ್ನ ಜೊತೆಗಿದ್ದಾಗ ಅಪಹಾಸ್ಯದ ಮಾತು ಕೂಡ ಆಡಿದ್ದೆ ಕೆಲವೊಂದು ಸಲ ನಾನು. ಅದಕ್ಕೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ, ಕ್ಷಮಿಸು ನನ್ನ ಅಂತ ಕೇಳ್ತಾನೆ. ಮತ್ತು ಹೇಳ್ತಾನೆ, ಕೃಷ್ಣ, ಇದುವರೆಗೂ ಪ್ರಪಂಚದಲ್ಲಿ ಯಾರೂ ನೋಡದೇ ಇದ್ದಂಥ ರೂಪವನ್ನು ನಾನು ನೋಡಿದ್ದೇನೆ. ಈಗ ನೀ ತೋರಿಸಿದ್ಯಾ ನನಗೆ, ಅಂಥ ರೂಪ ನೋಡಿ ಸಂತೋಷನೂ ಆಗಿದೆ, ಭಯದಿಂದ ಕುಗ್ಗಿ ಹೋಗಿದ್ದೇನೆ ನಾನೀಗ, ಭಯ ಆಗಿಬಿಟ್ಟಿದೆ ನೋಡಿ ನನಗೆ. ಅದಕ್ಕೆ ಭಗವಂತ ನನಗೇನು ಮಾಡಬೇಕು ನೀನು ಅಂದರೆ, ಹಿಂದೆ ಗದಾಧಾರಿಯಾಗಿ ಚಕ್ರ ಧರಿಸಿ ಕಿರೀಟ ತೊಟ್ಟಂಥ ನಿನ್ನ ಸಾಮಾನ್ಯ ರೂಪ ನನಗೆ ಮತ್ತೆ ತೋರಿಸು ಅಂತ ಹೇಳ್ತಾನೆ. ಇದಾಗೋದು ಹೀಗೇನೆ. ನನ್ನ ರೂಮೇಟ್ ಹೇಳಿದ್ನಲ್ಲ ಡ್ರ್ಯಾಕ್ಯುಲಾ, ವಾಪಸ್ ಅಲ್ಲಿಗೆ ಬರೋಣ. ಅವರು ಇಂಟರ್ವಲ್ ಆದರೆ ಸಾಕು ಅಂತ ಕೂತಿದ್ರು. ಅದು ನೋಡಬೇಕು ಉತ್ಸಾಹದಿಂದ ಬಂದಿದ್ದಾರೆ. ಆ ಭಯ ಜಾಸ್ತಿ ಆದ ಕೈ ಗಟ್ಟಿ ಹಿಡ್ಕೊಂಡು ಇನ್ನೇ ನಾನು ಬೆರಳು ಮುರಿದು ಹೋಗ್ಬೇಕು ನಂದು ಅಷ್ಟೇ, ಹಿಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಆತಂಕ ನನಗೆ ಕಾಣಿಸ್ತಾ ಇತ್ತು ಇಲ್ಲಿ ಕೈಯಲ್ಲಿ. ಆಮೇಲೆ ಹೇಳಿದೆ, ಹೋಗೋಣ ಮನೆಗೆ, ಅದೊಂದು ಘನತೆ ಅಡ್ಡಿ ಬರುತ್ತಲ್ಲ, ಅಂಜಿ ಮೇಷ್ಟ್ರು ಮನೆಗೆ ಹೋದರು ಅಂತ ಬೇರೆ ಆಗಬಾರ್ದು. ಅದಕ್ಕೆ ಅವ್ರೇನು ಮಾಡಿದ್ರು, ನೋಡೋಣ ಇಂಟರ್ವಲ್ ತನಕ ನೋಡೋಣ, ಆಮೇಲೆ ಇದು ಕಮ್ಮಿ ಆಗುತ್ತೆ ಅನಿಸುತ್ತೆ ಅಂದರು. ಇದು ಕಮ್ಮಿ ಆಗಲ್ಲ, ಇನ್ನೂ ತೀಕ್ಷ್ಣ ಆಗ್ತಾ ಹೋಗ್ತದೆ ಅಂತ. ಅವ್ರು ತಡ್ಕೊಳ್ಳೋಷ್ಟು ತಡ್ಕೊಂಡ್ರು ಇಂಟರ್ವಲ್ ತನಕ. ಇಂಟರ್ವಲ್ ಆದಮೇಲೆ ಇದು ಬೋರ್ ಆಗ್ತಾಯಿದೆ ಕರ್ಜಿಗೆ ಅವರೇ, ಮನೆಗೆ ಹೋಗ್ಬಿಡೋಣ. ಬೋರ್ ಏನಾಗಿರಲಿಲ್ಲ ಅವ್ರಿಗೆ, ಭಯ ಆಗಿತ್ತು ಅಷ್ಟೇ. ಆವಾಗ ಇದು ಸಾಕು ಹೋಗೋಣ ನಾವು ಅಂತ. ಒಂದು ಹಂತಕ್ಕೆ ಭಯ ಚೆನ್ನಾಗಿರುತ್ತೆ. ನಾನು ಇದು ಬೆಂಗಳೂರಲ್ಲಿ ಆದದ್ದು ನೋಡಿದ್ದೇನೆ. ಎಕ್ಸಾರ್ಸಿಸ್ಟ್ ಅಂತ ಸಿನಿಮಾ ಬಂದಾಗ, ಬೆಂಗಳೂರಲ್ಲಿ ಬಂದಾಗ ಏನು ಜನ ಹುಚ್ಚೆದ್ದು ಹೋಗಿ ನೋಡಬೇಕು ಅಂತ. ಆದರೆ ಎಷ್ಟು ವೇಗವಾಗಿ ಒಳಗೆ ಹೋಗಿದ್ರು ಅಷ್ಟೇ ವೇಗ ಓಡಿ ಬಂದರು ಹೊರಗೆಲ್ಲ, ಹೊರಗೆ ಓಡಿ ಬಂದರು. ಅಂದರೆ ಭಯ ಕೇಳೋಕೆ ಚೆನ್ನಾಗಿರುತ್ತೆ, ಆದರೆ ನೋಡಿದಾಗ ತಡ್ಕೊಳ್ಳೋಕೆ ಕಷ್ಟ ಆಗ್ತದೆ. ಇನ್ನು ಹೇಳ್ತಾನೆ, ನನಗೆ ಭಯ ಹಾಗೆ ಕುಗ್ಗಿ ಹೋಗಿದ್ದೇನೆ, ಅದಕ್ಕೆ ಆ ಮೊದಲಿನ ಸೌಮ್ಯ ರೂಪ ತೋರಿಸು ನನಗೆ ಸಾಕು ವಾಪಸ್ಸು ಅಂತ ಹೇಳ್ತಾನೆ. ಕೃಷ್ಣ ಸಂಪ್ರೀತನಾದ ಅಂತ. ಈಗ ಅವನಿಗೆ ಖಾತ್ರಿ ಆಯಿತು, ಅರ್ಜುನನ ಅಂತಃಕರಣ ಪೂರ್ತಿ ಕರಗಿ ಪರಿವರ್ತನೆ ಆಗಿದೆ ಅಂತ. ಅವನು ಹೇಳ್ತಾನೆ, ಯಾಕೆ ಒಳ್ಳೆಯ ಸಂತೋಷಪಟ್ಟ ಕೃಷ್ಣ ಅಂತಂದರೆ, ಈಗ ನನ್ನ ಕಾರ್ಯಕ್ಕೆ ಅರ್ಜುನ ಸಿದ್ಧ ಆದ ಅಂತ. ಅವನ ಮನಸ್ಸು ಬದಲಾಯಿಸೋ ಉದ್ದೇಶ ಅಂದರೆ ಈಗ ಕಾರ್ಯಕ್ಕೆ ಅರ್ಜುನ ಸಿದ್ಧ ಆದ ಅಂತ. ಹಾಗೆ ಹೇಳ್ತಾನೆ, ಇಲ್ಲೋಡು ಇನ್ನು ಚಿಂತೆ ಮಾಡಬೇಡ, ಭ್ರಾಂತಿ ಬಿಡು, ಭಯ ಬಿಡು, ನನ್ನ ಘೋರ ಅವತಾರವನ್ನು ನೋಡಿ ಭಯಭೀತನಾಗಿದೆಯಲ್ಲ ನೀನು, ಈಗ ನಾನು ಪುನಃ ಸೌಮ್ಯ ಆಕಾರವನ್ನು ತೋರಿಸ್ತೇನೆ ನೋಡು, ಸಂತೋಷ ಪಡು ಅಂತ ಹೇಳಿ ಮತ್ತೆ ತನ್ನ ಲೌಕಿಕವಾದಂಥ ಸೌಮ್ಯ ರೂಪವನ್ನು ತಾಳಿದ. ಈ ಮಾತಿಗೆ ಇಲ್ಲಿ ನಿಲ್ಲಿಸೋಣ. ನಾಳೆಗೆ ಇದನ್ನು ಉಳಿದ ಭಾಗವನ್ನು ತಗೊಂಡು ಹಾಗೆ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ನಮಸ್ಕಾರ.